ಬಂದೂರು ಕಡೆಗೆ ಹೊರಟಿದ್ದೀನಿ. ಇದೆ ಗೋಪಾಲ್ಗೌಡ ಹಾಸ್ಪಿಟ್ಲು. ನೋಡೋದ ಏನಾಗುತ್ತೆ ಸ್ಟೋರಿ. ಇನ್ಸ್ಪೈರ್ಡ್. ಅವಿನೀಶ್ ಗಾಡಿ ಹೋಗೋದು. ಸುಜುಕಿ ಅವಿನೀಶ್ ಮುಂದೆ ಹೋಗ್ತಾ ಇರೋದು. ಮೊದಲ ಯೂರಿನ್ ಫಾರ್ಮುಲಾ ಈಗ ದುರ್ಗಾ ಪರಮೇಶ್ವರ ದೇವಸ್ಥಾನದ ಶಿವರಾಜ್. ಹೊಟ್ಟೆ ಹಿಡ್ಕೊಳ್ತಾ ಇರೋದು ಅಂದರೆ ಊಟ ಸಿಗಲ್ಲ ನಿನಗೆ ಅಂತ. ಅದೇನಂದರೆ ಬಂದೂರಿಗೆ ಹೋಗೋದು ಯಾವತ್ತೂ ಇವತ್ತಿನ ಬಂದೂರಿಗೆ ಕಳಿಸೋ ಪ್ಲ್ಯಾನ್ ಇಲ್ಲ ಎಲ್ಎನ್ಸ್ಗೆ. ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡೋಕ್ಕೋಸ್ಕರ ಎಲ್ಲೆಲ್ಲ ಆಟ ಆಡ್ತಿದ್ದಾರೆ. ಲಿಫ್ಟ್ ಕೂಡ ಕೊಡ್ತಾಯಿಲ್ಲ. ಈಗ ಆಲ್ರೆಡಿ ಇಲ್ಲಿವರೆಗೂ ನಡ್ಕೊಬಂದಿದ್ದೀನಿ. ಸುಮಾರು ಒಂದು 3 ಕಿಲೋಮೀಟ್ರ್ ಆಗಿದೆ. ಲಿಫ್ಟ್ ಸಿಗ್ತಾಯಿಲ್ಲ. ನೋಡೋದು ಬಿಡೋದಂತೂ ಇಲ್ಲ. ಓದೇ ಹೋಗ್ತೀನಿ. ಬಿಡೋದಿಲ್ಲ ನನಗೆ. ಓದೇ ಹೋಗ್ತಾರೆ ಅಂತ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಹೊಟ್ಟೆ ತೋರಿಸ್ತಾ ಇರೋದು. ಅವನು ಊಟ ಸಿಗಲ್ಲ ನನಗೆ ಅಂತ. ಅದೇ ನಾನು ಬಂದೂರಿಗೆ ಹೋಗೋದು ಅವ್ರುಗಳಿಗೆ ಇಷ್ಟ ಇಲ್ಲ. ಎಲ್ಲರೂ ಯಾರು ಸಿಗ್ತಾರೆ, ಸಹಾಯ ಯಾರು ಮಾಡಿಬಿಡ್ತಾರೆ, ಅಥವಾ ಬೇರೆ ಏನಾದ್ರು ಕೆಲಸ ಕಾರ್ಯಗಳು ಸಾಧಿಸ್ಕೊಬಿಡ್ತಾರೆ ಅಂತ ಈಗ ಅವರು. ಜೊತೆಗೆ ಅವರು ನಮ್ಮ ತಂದೆ ಪುಟ್ಸ್ವಾಮಿ ಅವರ ಇದು ಇಮೇಜ್ ಫಾರ್ಮುಲಾ ಕ್ಯಾರಿ ಮಾಡ್ತಾ ಇರೋದು. ಸೊ ಹೀಗಾಗಿ ಬಂದೂರಿಗೆ ಹೋದರೆ ನಮ್ಮ ಡ್ಯಾಡಿಯವರ ಬಣ್ಣ ಎಲ್ಲ ಬಯಲಾಗುತ್ತಲ್ಲ. ಸೊ ಹೀಗಾಗಿ ನಾನು ಬಂದೂರಿಗೆ ಹೋಗದೆ ಇರೋದು ಅವ್ರಿಗೆ ಒಳ್ಳೆಯದು. AR445701 ಇರಬೇಕು ಗಾಡಿ. ಅದು ಸ್ಕೂಟರ್ ಹೋಗ್ತಾ ಇರೋದು. ಕಿವಿ ಹತ್ರ ಬಂದ್ಬಿಟ್ಟು ಕೆಂಬುಟ್ಟು ಹೋಗ್ತಾನೆ. ಲೇಡೀಸ್ ನಿಂತಿದ್ದಾರಲ್ಲಿ. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ಅವ್ರು ಮಗಳ ಆ ಬ್ಯಾರಿಕೇಡ್ ಹಿಂಭಾಗ ಲೇಡೀಸ್ ನಿಂತಿದ್ದಾರೆ, ಇಬ್ಬರು ಮುಸ್ಲಿಮ್ಸ್ಗಳು. ಅವ್ನ ಗೋಳಿ ಮಗ ಹೋಗ್ತಾರೆ. ರಾಯಲ್ ಬ್ಲೂ ಕಲರ್ ಗಾಡಿ ಸ್ಕೂಟರ್ ಅದು ಮತ್ತು ಕೆಂಬುಟ್ಟೈತೆ ಕಿವಿ ಹತ್ರ. ಅದು ಒಂದು ವೇಶ್ ಗಾಡಿ. ಆ್ಯಕ್ಚುಲಿ ಏನಂದರೆ ಅದು ಬೇಕಂತ ಬಿಸಾಡಿರೋದು. ಅದು ಚೆಲ್ಲಿರೋದು ಕೆಳಗಡೆಗೆ. ಅದು ಬಂದೂರು ರೋಡ್, ಅದಕ್ಕೋಸ್ಕರ ಚೆಲ್ಲಿರೋದು. ಇನ್ನೊಂದು ಹೇಳಿದ್ರೆ ಟೆರಿಷಿಯನ್ ಕಾಲೇಜ್ ಹತ್ರ ಬಂದಿದ್ದೀನಿ. ಅದ್ರ ಹೆಸರೇನು ಹಾಸ್ಪಿಟ್ಲ್ ಇದೆಯಲ್ಲ, ಗೋಪಾಲ್ಗೌಡ ಹಾಸ್ಪಿಟ್ಲಿಂದ ಟೆರಿಷಿಯನ್ ಕಾಲೇಜ್ವರೆಗೆ ಬರೋಷ್ಟರೊಳಗೆ ಕಡಿಮೆ ಅಂದರು. ಒಂದು 20 ಸ್ಕೂಟರ್ಗಳು ನೋಡಿದ್ದೀನಿ ಅವ್ರದ್ದು. ಲಕ್ಷ್ಮಮ್ಮ ಮತ್ತು ಅವರ ಮೊಮ್ಮಗ ಶರಣ, ಲಕ್ಷ್ಮಮ್ಮ ಮತ್ತು ಅಭೀಶ್ದು TV ಸುಜುಕಿ ಅವಿನೀಶ್ ಮತ್ತು ಅವಿನೀಶ್ ಮತ್ತು ಇದು ಅದೇನದು ಸುಜುಕಿ TVS ಸ್ಕೂಟಿ ಸ್ಲೀಕ್ ಅಂತ ಇದೆಯಲ್ಲ ಒಂದು, ಅದು. ಸೊ ಅದು ಚೆನ್ನಾಗಿ ಓಡಿಸೋದು. ನಾನು ಏನಾಗ ಓಡಿಸ್ತಾ ಇದ್ದ. ಇವಾಗ ಪಲ್ಸರ್ ಏನೋ ಅಪ್ಲೋಡ್ ಮಾಡ್ಕೊಂಡವನೇ. ಪಲ್ಸರ್ NS. ಮುಂಚೆನೇ ಪಲ್ಸರ್ 150 ಇತ್ತು ಅವನ ಹತ್ರ. ಹಳೇದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದ. ಸೊ ಅದೆಲ್ಲ ಆ ಕಡೆ ಇರಲಿ ಸದ್ಯಕ್ಕೆ. ಸೊ ಅವ್ರು ಬಳಸ್ತಾ ಇರೋದು, ತೋರಿಸ್ತಾ ಇರೋದು 2 ಸ್ಕೂಟ್ರ್ಗಳು. ಸುಜುಕಿ TVS ಸ್ಲೀಕ್ ಮತ್ತು ಸುಜುಕಿ ಅವಿನೀಶ್ ಗಾಡಿ ಮತ್ತು TVS ಸ್ಕೂಟಿ ಸ್ಲೀಕ್ 2 ಗಾಡಿಗಳು ತೋರಿಸ್ತಾಯಿದ್ರು. 2 ಗಾಡಿಗಳನ್ನ ಕಡಿಮೆ ಅಂದರು. ಮೋರ್ ದೆನ್ 20 ವೆಹಿಕಲ್ ನೋಡಿದ್ದೀನಿ ಈಗಾಗಲೇ. ಅದೇ ನಿಂತ್ಕೊಂಡಿದ್ದು, ಇಲ್ಲೆಲ್ಲ ಚಲಿಸ್ತಿದ್ದ ವೆಹಿಕಲ್ಗಳ. ಅದು ಯಾಕೆ ಅಲ್ಲಿ ನಿಲ್ಲಿಸಿರೋದು ಅಂದರೆ ಇಲ್ಲಿಗೆ ಸ್ಟಾಪ್ ಅಂತ. ಅಂದರೆ ಇಲ್ಲಿವರೆಗೂ ಲಿಫ್ಟ್ ಕೊಟ್ಟಿಲ್ಲ. ಸೊ ಇಲ್ಲಿಂದ ಮುಂದಕ್ಕೆ ಲಿಫ್ಟ್ ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದೇಲಿ ವಿಭೂತಿ ಇತ್ತಲ್ಲ ಹುಡುಗನಿಗೆ, ಅದೇ ಇಲ್ಲೂ ಒಬ್ಬ ವಿಭೂತಿ. ಅಂದರೆ ಇದು ಕೊಡ್ತೀವಿ ಅಂತ. ಇಲ್ಲಿವರೆಗೆ ಅವ್ರದ್ದು ಕತೆ ಆಯಿತು. ಇಲ್ಲಿಂದ ಮುಂದಕ್ಕೆ ಲಿಫ್ಟ್ ಕೊಡ್ತಾರೆ ಬಹುಶಃ. JM4123 ಗಾಡಿಯಿಂದ ಕಾಲು ಎಳ್ಕೊಂಡೇ ಹೋಗ್ತಾ ಇದೆ ನೋಡಿ ಅವನು. ಅಂದರೆ ಇನ್ನೂ ಇಲ್ಲ, ನೀನು ಕರ್ಕೊಂಡೆ ಎಳ್ಕೊಂಡೇ ಹೋಗ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದೆ. ನಾನು ನಿಂತ್ಕೊಂಡೆ ಲಿಫ್ಟ್ ಕೇಳೋದಕ್ಕೆ. ಸೊ ಅದೇ ಕಾಲು ಎಳ್ಕೊಂಡು ಹೋಗ್ತಿರೋದು ಅಂದರೆ ಲಿಫ್ಟ್ ಸಿಗೋಲ್ಲ ಇಲ್ಲಿಂದ, ಇನ್ನೂ ನಡ್ಕೊಂಡು ಹೋಗ್ಬೇಕು ಮುಂದಕ್ಕೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು ಅವನು. ಒಂದು 10 ನಿಮಿಷ ನಿಂತ್ಕೊಂಡೆ ಈ ಸ್ಪಾಟಲ್ಲಿ. ಲಿಫ್ಟ್ ಸಿಗ್ತಾಯಿಲ್ಲ.
ಸ್ಟಿಲ್ ಹೋಗಲೇಬೇಕು. ಹೋಗ್ತಾ ಇದ್ದೆ ನಡ್ಕೊಂಡ ನೋಡೋದ ಎಷ್ಟು ಕಿಲೋಮೀಟ್ರ್ ನಡಿಬೇಕಾಗಿ ಬರುತ್ತೆ. ಫಸ್ಟ್ ಟೈಮ್ ಹೋದಾಗ 30 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಬರೀ ಮೈಸೂರು ಬಂದು ರೋಡಲ್ಲಿ. ಲಾಸ್ಟ್ ಟೈಮ್ ಹೋದಾಗ ಸೆಕೆಂಡ್ ಟೈಮ್ ಹೋದಾಗ ಅಷ್ಟೊಂದೇನು ವಾಕ್ ಮಾಡಿರಲಿಲ್ಲ. ಈ ಸರಿ ಬಹುಶಃ ಜಾಸ್ತಿ ಮಾಡಬೇಕಾಗಬಹುದು. ಇವತ್ತು ದಿನ ಚೆನ್ನಾಗಿಲ್ಲ, ಅದಕ್ಕೆ ಬಹುಶಃ ಅಂದರೆ 25ನೇ ತಾರೀಕು ಪಾಸ್ಟಲ್ಲಿ ಲಕ್ಷ್ಮಮ್ಮ, ಪ್ರೆಸೆಂಟಲ್ಲಿ ಕುಮುದ ಮತ್ತು ಹರೀಶ್ ಮತ್ತು ವಿಶ್ ಕೆಲಸ ಮಾಡೋದು. 2+5 7 ಅಲ್ಲಿ ಶಿವರಾಜ್ ಕುಮಾರ್ ಮತ್ತು MS ಧೋನಿ ಇವ್ರುಗಳು ಕೆಲಸ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಸಮಸ್ಯೆ ಜಾಸ್ತಿ ಇವತ್ತು. ಅದರ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರರಲ್ಲೂ ಯಾವುದೂ ಇಲ್ಲ ನನಗೆ ಫೇವರು, ಯಾರೂ ಇಲ್ಲ. ಸೊ ಹೀಗಾಗಿ 25ನೇ ತಾರೀಕು ಇವತ್ತು ಅಂಥ ಒಳ್ಳೆಯ ದಿನ ಏನಿಲ್ಲ. 27ನೇ ತಾರೀಕು ಒಳ್ಳೆಯ ದಿನ ಏನೂ ಆಗಿರೋದಿಲ್ಲ. ನಿನ್ನೆ ಇವತ್ತು 20 ಹೌದು 25. ನಿನ್ನೆ 24 ಆ್ಯಕ್ಚುಲಿ 2+6 ಆ್ಯಕ್ಚುಲಿ 24 ಸ್ಟ್ಯಾಂಡ್ ಫಾರ್ ಎನ್ ಲೆಟರ್ ಲಾರ್ಡ್ ಕಿಂಗ್ ಪೊಸಿಷನ್ಗೆ ಫೇವರ್ ಆಗಿರುತ್ತೆ. ಹೇಳ್ಬೇಕಾದ್ರೆ ನೆನ್ನೆ ಎಲ್ಲ ಕ್ಲೀನಾಗಿರಬೇಕಾಗಿತ್ತು, ಆದರೆ ಬಟ್ ನೆನ್ನೆ ಯಾವುದೂ ಸರಿಗಿರಲಿಲ್ಲ. ಎಲ್ಲ ಬೇರೆ ಬೇರೆ ಅವ್ರ ಪೊಸಿಷನ್ಸ್ ಎಲ್ಲ ಬೇರೆ ಬೇರೆ ರೆಕವರ್ ಮಾಡ್ಕೊಂಡಿದೆ ಅಂದರೆ ಸಮಸ್ಯೆ. ಅಲ್ಲಿ ಹೈಬ್ರಿಡ್ ಹೇಳಿಲ್ವ, ಈಗ ತಾನೇ ಹೇಳ್ತಾ ಇದೆ. JA 9676 ಗಾಡಿ ಅದು. ಅದೇನು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಕುಮುದಳ ಕಂದ ಮತ್ತು ಕುಮುದಳ ಬಲಂಗುಚ್ಚಿಗಳದು ವಾಪಸ್ ಎಳಕ್ಕೆ ಹೋಗ್ತಿದ್ದೀನಿ ಅಂತ. ಅಂದರೆ ಲಿಫ್ಟ್ ಕೊಡೋಲ್ಲ, ವಾಪಸ್ ಮೈಸೂರಿಗೆ ಬರೋ ಥರ ಮಾಡ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲಿ ಒಬ್ಬ ಕಾಲು ತೋರಿಸ್ತಾ ಅವರು ಬರ್ತಾ ಸಿಟಿ ಕಾರ್ಪೊರೇಷನ್ ಆದರೆ ರಾಂಗ್ ವೇನಲ್ಲಿ ಹೋಗ್ಬೇಕಂತ ರೂಲ್ಸ್ ಇದೆಯಾ? ಈ ಥರದ್ದು ಸಿಕ್ಕಾಪಟ್ಟೆ ಸಿಗುತ್ತೆ. ಸಿಟಿ ಕಾರ್ಪೊರೇಷನ್ ವೆಹಿಕಲ್ ಇದ್ದಾವಲ್ಲ, ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಅವ್ರಿಗೆ. ಸುಮ್ಮನೆ ಅದ್ವತ್ತದ್ದು ನುಗ್ತಾ ಇರ್ತಾರೆ ಎಲ್ಲ ಕಡೆ. ಅದು ನೋಡಿದ್ರೆ ಅವ್ನು ಲೈನ್ ಚೇಂಜ್ ಮಾಡ್ತಾ ಇದ್ದಿದ್ದು ಯಾವ ಥರ ಆ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾನೆ, ಆ ಕಡೆ ಹೋಗ್ತಾನೆ, ಬರ್ತಾನೆ ಇರ್ತಾರೆ. ಈ ರೋಡಲ್ಲಿ ಸಿಕ್ಕಾಪಟ್ಟೆ ರಾಂಗ್ ವೇಲ್ ಹೋಗ್ತಾರೆ ಜನ. ಅಲ್ಲಿ ನೋಡೋ ಅವ್ನು ಎದುರುಗಡೆ ಬರ್ತಾರೆ ಅವ್ನು. ED 3091 ಗಾಡಿ ಹೋಗ್ತಿದ್ದೆಲ್ಲ ಪ್ಲಾಟಿನ ಅದು. ಈ ಕಡೆಯಿಂದ ಬಂದು ಹುಡುಗ ಸ್ಪೀಡಲ್ಲಿದ್ದ, ಹೆವಿ ಸ್ಪೀಡಲ್ಲಿದ್ದ, ಜೊತೆಗೆ ಸಿಕ್ಕಾಪಟ್ಟೆ ಹತ್ರದಲ್ಲಿ ಹೋದ. ಅಷ್ಟರ ಮಟ್ಟಿಗೆ ನಾನು ಹಿಂದಿಗೆ ಕೈ ಹೇಳ್ಕೊಂಡಿಲ್ಲ ಅಂದಿದ್ದೀರ, ಕೈ ಹೊಡಿತಾಯ್ತು ನಂದು ಗಾಡಿ ಮಿರರ್. ಅಷ್ಟು ಕ್ಲೋಸಪ್ ಹೋಗೋದ. ಅವ್ನ ಮುಖದಲ್ಲಿದ್ದರೆ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು, ಎದುರುಕೊಂಡು ಹುಚ್ಚಾಗಿ ಕೊಡಬೇಕು. ಆ ರೇಂಜಲ್ಲಿತ್ತು ಮುಖದ ಎಕ್ಸ್ಪ್ರೆಷನ್, ಕಾನ್ಫಿಡೆನ್ಸ್ ಎಕ್ಸ್ಪ್ರೆಷನ್ ಎಲ್ಲ ಹಂಗೆ ತುಂಬಿ ಓವರ್ಫ್ಲೋ ಆಗ್ತಾಯಿತ್ತು ಈಚೆಗೆ. ಸರಿ, ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿರೋದು ಅವ್ರಿಗೆ ಗೊತ್ತಾಗೋಯ್ತು ಬಾಂಡಿಗೆ ಎಲ್ಲರೂ ಅವರು ಕ್ಲೋಸಪ್ಪಲ್ಲಿ ಬರೋರು ಆದಷ್ಟು. ಫ್ಯಾಷಿನೋ ಮತ್ತು ಕೈಲಾಕ್ ಸ್ಕೋಡ, ಅದು ಶ್ರುತಾ ಬಳ್ಳಾಳಿ ಎರಡು ರೆಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ದೇವೇಗೌಡ ಸರ್ಕಲ್ವರೆಗೆ ಬಂದಿದ್ದೀನಿ. 5 ಕಿಲೋಮೀಟ್ರ್, ಕ್ಲೋಸ್ ಟು 5 ಕಿಲೋಮೀಟರ್ಸ್. ಕ್ಲೋಸ್ ಟು 5 ಕಿಲೋಮೀಟರ್. ಇದೇ ಲಿಫ್ಟ್ ಸಿಕ್ಕಿಲ್ಲ, ಸಿಗೋ ಡೌಟು ನನ್ನ ಪ್ರಕಾರ ನೋಡ್ದೆ. ಇದಕ್ಕೋಸ್ಕರನೇ ನನಗೆ ಗೊತ್ತು ಇಂಥದ್ದೆಲ್ಲ ಆಗುತ್ತೆ ಅಂತ, ಅದಕ್ಕೋಸ್ಕರನೇ ಇವತ್ತು ಬೇಗ ಬಂದಿದ್ದು. ಅಂದರೆ ಬಿಸಿಲು ಇರೋಕ್ಕಿಂತ ಮುಂಚೆ ಬಂದುಬಿಟ್ರೆ ಒಂದು ಸ್ವಲ್ಪ ದಿನ ವಾಕ್ ಮಾಡ್ಬೋದು. ಈಗಾಗಲೇ ಬಿಸಿಲು ಸೂರ್ಯ ಕಣ್ಣು ಹೊಡಿತಾ ಇದ್ದಾನೆ, ಸೊ ಕಷ್ಟ ಆಗ್ತಾಯಿದೆ ಆಗಲೇ. ಇಲ್ಲ ಇನ್ನೊಂದು ತಪ್ಪು ಮಾಡಿದ್ದೆ ಏನಂದರೆ ನೀರು ಹಿಡ್ಕೊಳ್ಳಲಿಲ್ಲ, ನೀರು ಕುಡಿಲೂ ಇಲ್ಲ, ನೀರು ಹಿಡ್ಕೊಳ್ಳೂ ಇಲ್ಲ. ವಾಟರ್ ಬಾಟ್ಲಲ್ಲಿ ತೊಗೊಳೋದು ಮರ್ತೋಗಲಿಲ್ಲ, ತೊಗೊಳಕ್ಕೆ ಹೋಗಲಿಲ್ಲ. ರೈಲ್ವೆ ಸ್ಟೇಷನಲ್ಲಿ ಇವಾಗ ಏನು ಮಾಡ್ತಾರೆ ಅಂದರೆ ರೆಗ್ಯುಲರ್ಗೆ ಪ್ಲ್ಯಾಟ್ಫಾರ್ಮ್ ಒಂದರಲ್ಲಿ ತೊಗೊಳ್ತಾ ಇದ್ನಲ್ಲ, ಅಲ್ಲಿಗೆ ಕಚಡ ನೀರು ಬಿಡ್ತಾ ಇದ್ದಾರೆ ಬೇಕಂತ ಎಲ್ಲ. ಸೊ ಅದು ಹೀಗಾಗಿ ಬೇರೆ ಯಾವ ಕಡೆ ಚೆನ್ನಾಗಿದೆ ಹುಡುಕಿ ತೊಗೋಬೇಕು. ಸೊ ರೈಲ್ವೆ ಸ್ಟೇಷನಲ್ಲಿ ಎಷ್ಟಿಗೆ ಹೊತ್ತು ಓಡಾಡೋದು ಬೇಡ ಅಂದ್ಕೊಂಡು ಬಂದುಬಿಟ್ಟೆ. ಯಾಕೆಂದರೆ ಅಲ್ಲಿರೋರೆಲ್ಲ ನನ್ನೇ ನೋಡ್ತಾ ಇರ್ತಾರೆ. ಸೊ ಇವತ್ತು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಬೆಂಗಳೂರಿಗೆ ಹೋಗೋದು ಹಿಂದಿನ ದಿವಸನೇ ಪೊಲೀಸವ್ರಿಗೆ ಅತಿಥಿ ಆಗೋದು ಬೇಡ ಅಂದ್ಬಿಟ್ಟು ಬಿಸಿ ತೊಗೊಳ್ಳಿಲ್ಲ, ಬಂದುಬಿಟ್ಟೆ.
ನೀರು ತೊಗೊಳಿಲ್ಲ ನಾನು ಸಾಯಂಕಾಲ. ಸೊ ಇವಾಗ ನೀರು ಕುಡಿಯೋಕ್ಕಿಲ್ಲ, ಮತ್ತು ನೀರು ಕುಡಿಲೂ ಇಲ್ಲ ಬೆಳಗ್ಗೆ. ಕಾಮನಾಗಿ ಎತ್ಕೊಡ್ಲೆ ಹೈಡ್ರೇಟ್ ಮಾಡ್ತಿದ್ದೆ, ನೀರು ಕುಡಿತಿದ್ದೆ, ಸ್ವಲ್ಪ ಸುಸ್ತಾಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವತ್ತು ನೀರು ಕುಡಿಲಿಲ್ಲ, ನೀರು ತೊಗೊಳ್ಳಿಲ್ಲ, ಹಾಗೆ ಬಂದೆ. ಲಿಫ್ಟ್ ಬೇಗ ಸಿಗೋಲ್ಲ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಬೇಗ ಬಂದಿದ್ದು. ಬಿಕಾಸ್ 25 ಅಲ್ಲ. ಎಷ್ಟು ಟಿ ವಿ ತೆಗಿತಾರೋ ಕಾರಣ ನಾನು ಫ್ರೀಡಮ್ ಟಿ ವಿ ಅಂತ. ನಾಗರಾಜ್ ಇದಕ್ಕೂ ಸಂಬಂಧ ಇದೆ. HR541 HR ರಾಘನಾಥ್ ಫ್ರೀಡಮ್ ಟಿ ವಿ ಇದಕ್ಕೂ ಸಂಬಂಧ ಇದೆ. ಅದಕ್ಕೆ ಆ ಟಿ ವಿ ಮೇಲೆ ಕಾನ್ಫಿಡೆಂಟ್ ಇಲ್ಲ, ಯಾಕಂದರೆ ಲಾಸ್ಟ್ ನಂಬರ್ 9, ಜೊತೆಗೆ ಫ್ರೀಡಮ್ ನ್ಯೂಸ್, ಫ್ರೀಡಮ್ ಬಜಾಜ್ ಫ್ರೀಡಮ್ ಗಾಡಿ ಇದೆ. ಬೇಕಂತ ಬರ್ತಾರದು 4EU 5695 ಗಾಡಿ ಅದು. ಈಗ 5 ಕಿಲೋಮೀಟ್ರ್ ಆಗಿರುತ್ತೆ ನೋಡೋದು. ಏನು ಚಿತ್ತಬಳ್ಳಾಳಿ ಟೈಲ್ ಅದು. ಅದು ಕೈ ದೊಡ್ಡಬೇಕಾಗಿತ್ತು. ಅದು ಬಾಟ್ಲ ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಅದು ಹೇಳಿದ್ರೆ ಚಾಮುಂಡೇಶ್ವರಿ ಕನ್ಸ್ಟ್ರಕ್ಷನ್ಸ್ ಇಲ್ಲೇ ಗಲಾಟೆ ನಡೆದಿದ್ದಲ್ಲ ಒಂದು ಸರಿ. ಅದಕ್ಕೆ ನಾವು ಪುನಃ ಇಟ್ಕೊಬಿಡ್ತೀವಿ ಹಂಗೆ ಅಂತ ಆಟಿಟ್ಯೂಡ್ ತೋರಿಸ್ತಾರೆ ಅವನು. ಕಾಲು EE ಗಾಡಿ ನಂಬರ್ ಕಾಣಿಲ್ಲ, ಕಾಲು ನೋಡಿ ಹೆಂಗೆ ಹೋಗ್ತಾ ಇದ್ದೆ. ವಾಪಸ್ ಹೇಳ್ಕೊಬರ್ತೀವಿ ಮೈಸೂರಿಗೆ ಅಂತ. ವೆಂಕಟೇಶ್ವರ ತಿರುಪತಿ ಎಕ್ಸ್ಪ್ರೆಸ್ KA 10 7221 ಗಾಡಿ, ದಸರಾದಳು. ಅರ್ಥ ಆಯ್ತಾ ಯಾಕೆ ಬಂದೆ ಅವನು ಅಂತ. ರಾಂಗ್ ವೇ ಬೇರೆ ಅದು ಬಂದಿದ್ದು ರಾಂಗ್ ಸೈಡು. ಸೊ ಒಡೆಯರದ್ದು ಹಿಡ್ಕೊಬಿಡ್ತೀವಿ ನಾವು ಅಂತ. ಸುಪೀರಿಯರ್ ಕ್ವಾಲಿಟಿ ಹೋಮ್ ಇನ್ ಮೈಸೂರು ಎಲ್ಲ ಕಟ್ರಪ್ಪ. ಸುಪೀರಿಯರ್ ಕ್ವಾಲಿಟಿ ಓಕೆ, ಅಲ್ಲಿ ಯೂಸ್ ಮಾಡ್ತಾರೆ ಟೆಕ್ಸ್ಚರೆಲ್ಲ ಯಾಕೆ ಡಿಫ್ರೆಂಟಾಗಿ ಎಲ್ಲ ಫಿನಿಶಿಂಗ್ ಮಾಡೋದು ಸರಿ ಹೋಗಬಹುದು. ಆ್ಯಕ್ಚುಲಿ ಕಳೆದ ವಾರ ನಾನು ಇಲ್ಲಿ ಕೂತ್ಕೊಂಡಿದ್ದೆ, ಸರಿ ಬಂದಿದ್ನಲ್ಲ. ಆವಾಗ ಏಪ್ರಿಲಲ್ಲೆಲ್ಲ ಬಂದಿದ್ದು. ಆವಾಗ ಸ್ಪಾಟಲ್ಲಿ ಕೂತ್ಕೊಂಡಿದ್ದೆ, ಬೆಳಿಗ್ಗೆ ಬಿಸಿಲಲ್ವಾ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಕೂತಿದ್ದೆ, ರೆಸ್ಟ್ ಮಾಡ್ಕೊಂಡು ಹೋದೆ. ಸೊ ಅದಕ್ಕೋಸ್ಕರ ಈ ಸೈಡ್ ನಾನು ಕೂತ್ಕೊಳ್ತಾನೆ, ಲೆಗಾಚಾರ ಹಾಕ್ಕೊಂಡು ಜಾಗ ಮುಂಚೆನೇ ಬ್ಲಾಕ್ ಮಾಡ್ಕೊಂಡಿರೋದು ಅವರು. ಆ್ಯಕ್ಚುಲಿ ಇದೊಂದು ಯಮಹಾ RX ಗಾಡಿ ಇತ್ತು. ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು, ವಾಪಸ್ ಬಂದ್ಬಿಟ್ಟೆ. ಹೋಗಲಿ ದೇವಸ್ಥಾನಕ್ಕೆ, ಅದಕ್ಕೆ ಅಲ್ಲಿ ಜೋಕ್ ಮಾಡಿದ್ರು. ಅಲ್ಲಿ ಎಳೆ ಕಾಲು ಹೇಳ್ಕೊಂಡು ಸರ್ ಕಪ್ಪರ್ ಕನ್ಸೋಲ್ಟ್ ಮಾಡ್ಕೊಂಡಿರ್ತಾರೆ. ಆಯಿತು, ಅದು ಕವರ್ ಆಗಿದೆ ನಡೆಯಲ್ಲ. ಕ್ಯಾಮ್ರಾ ಆನ್ ಆಗಿ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಅಲ್ಲಿ V15 ಅಂತ ಹೊಡೆದು ಇದಕ್ಕೋಸ್ಕರ ವಿಭೂತಿ ಮಹದೇಶ್ವರ ಮತ್ತು ಕುಂಭಮೇಳ ಕಂದನ ಕ್ರಿಯೇಟ್ ಮಾಡ್ತಿರೋದು. ಸದ್ಯಕ್ಕೆ ಆ ಕಡೆಯಲ್ಲಿ ತಲೆ ಕೆಡಿಸ್ಕೊಳ್ಬೇಡ. ಇನ್ನು ಮನೆಯಿಂದ ಆಚೆ ಒಂದೇ ಜೇಟ್ ಇಲ್ಲ, ಆಗಲೇ ಶುರು ಮಾಡೋದು ಇವರು. ಲಾಸ್ ಏಂಜಲ್ಸ್ ಟಿ ಶರ್ಟ್ ಆ್ಯಕ್ಚುಲಿ. ಓಹೋ, ಪೂನಾವಾಲಾದ ಗುರು. ಕಿಂಗ್. ಮೈಸೂರಿಗೆ ರೋಡ್ ಈಸಿ ಆಗಿರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಓಕೆ, S2152 ಗಾಡಿ ಅದು.
ಆರ್ಗನೈಸ್ಡ್ ಇದೆ. ಅದಕ್ಕೆ ಪವರ್ ಇದಾಗಿದೆ. ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಅಂತ ಅಕ್ಕನ ಮನೆಗೆ ಕೊಟ್ಟಿದೆ, ಪವರ್ ಕಟ್ ಮಾಡಿದ್ರು ಆ್ಯಕ್ಚುಲಿ. ಅನಿಲ್ 13B6354 ಟಿ ವಿ ಹತ್ರ ಲಕ್ಕಿ ಬಾಯ್ ಏನೋ ಇದೆ, MK 9348. ಪ್ರಜ್ವಲ್ ದೇವೇಗೌಡ. ಸೈಡ್ ಸ್ಟ್ಯಾಂಡ್ 11R1987 ಸೈಡ್ ಸ್ಟ್ಯಾಂಡ್ ಹೇಳ್ತಾ ಏನಾಗುತ್ತೆ ನೋಡೋದ. ಲಿಫ್ಟ್ ಇನ್ನೂ ಕೇಳಿಲ್ಲ ಆ್ಯಕ್ಚುಲಿ. ನಾನು ಬಿಸಿಲು ಅಂತಲೇ ಕೂತಿದ್ದೆ, ಇಷ್ಟೊತ್ತು ನಂಗೆ ರಬ ಅಂತ ಹೊಡಿತಾ ಇತ್ತು ಒಂದೇ ಸಮ ಬಿಸಿಲು. ಇದಕ್ಕೆ ಬಿಸಿಲೋಗಿ ಮೋಡ ಸುತ್ಕೊಂತು. ಎದ್ದೇಳೋಕ್ಕೂ ಮೋಡ ಬರೋಕ್ಕೂ ಒಂದೇ ಆಯಿತು. ನೋಡೋದ ಅಲ್ಲಿ ಮುಂದೆ ಏನು ನಡೆಯುತ್ತೆ ಅನ್ನೋದು ಕ್ಲೀನಾಗಿ ಅರ್ಥ ಆಗೋಗುತ್ತೆ. ಸರ್ಕಲ್ಗೆ ಹೋಗ್ತಿದೆ ಹಂಗೆ. ರಾಂಗ್ ವೇ ಆಟೋ 442993 ಗಾಡಿ. K04 ಇರಬೇಕು. AR ಏನೋ ಇತ್ತು ಗಾಡಿ. ಆರ್ಗನೈಸ್ಡ್ ಇವರು ಕಾಲು ಇವನು ಆರ್ಗನೈಸ್ಡ್ ಬ್ಯಾಟ್ ಇದೆ ಅಲ್ಲಿ ಕೆಳಗೆ. K04 QR ಗಾಡಿ ಅದು. ಇದೇ ಗಾಡಿ ಎಲ್ಲಿ ಹೋಗಿದ್ದೀವಿ ಅಂದ್ಕೊಳ್ತೀನಿ. ಇಲ್ಲಿ ನಮ್ಮ ಮನೆಯಿಂದ ಈಚೆ ಬಂದಲ್ಲ, ನಾನು ಮನೆಯಿಂದ ಈಚೆ ಬಂದ ತಕ್ಷಣ ಒಂದು ಗಾಡಿ ಮೂವ್ ಆಯ್ತಲ್ಲ, ಅದೇ ಬಜಾಜ್ V15 ಗಾಡಿ ಇತ್ತಲ್ಲ, ಸೊ ಅದೇ ಗಾಡಿ ಅಲ್ಲಿ ರಿಲೇಟೆಡ್. ನೋಡೋದ 3H8302 ಇರಬೇಕು, ನಾಟ್ ಶ್ಯೂರ್. ಅಲ್ಲಿಬ್ಬರು ಹುಡುಗರು ಲಿಫ್ಟ್ ಕೇಳ್ತಾ ನಿಂತಿದ್ದಾರೆ. ಕಾಲು X6584 ಗಾಡಿ. ಅಲ್ಲಿ ನಂಬರ್ ಪ್ಲೇಟ್ ಇತ್ತಲ್ಲ, ಇರಲಿಲ್ಲ ಗಾಡಿಗೆ. 50% ನಂಬರ್ ಪ್ಲೇಟ್ ಬಿದ್ದೋಗಿದ್ದು. ಅಂದರೆ 50% ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಹೇಳಿಲ್ವಾ ಮತ್ತೆ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಅಂತ. ಅವ್ನು ರಾಘವೇಂದ್ರಲ್ಲಿ ಹೋಗ್ತಾ ಇದ್ದಾನೆ ಅಂತಲ್ಲ, ಆ್ಯಕ್ಚುಲಿ ಆ ಕಡೆಯಿಂದ ಬಂದು ಟರ್ನ್ ಹಾಕ್ಕೊಂಡು ಹೋಗಿದ್ದು ಅವನು. ಟರ್ನ್ ಹಾಕೊಂಡು ಹೈಟ್ ಬೀಮ್ ಮಾಡ್ಕೊಂಡು ಹೋದ. ಅವನೇ ಫಸ್ಟ್ ಹೈ ಬೀಮ್. ನೋಡಿ ಆಗಲೇ ಶುರು. 1 2 ಅವರು 4 ಗಾಡಿಗಳು ಹೈ ಬೀಮ್ ಹಾಕ್ಕೊಬರ್ತಾರೆ. ಎಲ್ಲ ಹೈ ಬೀಮ್ಗಳು. ಇದೆಲ್ಲ DRL ಅಲ್ವೇ ಅಲ್ಲ, ಅದು ಇದೊಂದೇ DRL ಹಾಕ್ಕೊಂಡಿರೋದು. ಅದೆಲ್ಲ ಹೈ ಬೀಮ್. ಅದು ಹಾಕಿಸ್ಕೊಂಡು ಬೇರೆ ಹೋಗ್ತಾ ಇದ್ದೇನೆ ಅಂದರೆ ನಿದ್ದೆ ಬರುತ್ತೆ ನಿನಗೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. 50% ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದರು. ಆ್ಯಕ್ಚುಲಿ ನಾನು ಇಲ್ಲ ಬೀಮ್ ಮಾಡ್ಬೋದಿತ್ತು, ಮಿಕ್ಕಿದ್ದ ಮೇಲೆ ನೋಡ್ಕೊಳ್ಳೋದ. ಇಲ್ಲೂ ಅಷ್ಟೇ ಆಗಲೇ ಹೈ ಬೀಮ್. ಹೇಳಿಲ್ವಾ ಈಗ ಮೈಸೂರಿದವ್ರಿಗೆ ಸುಲಭ ಇರೋದಿಲ್ಲ ಮೈಸೂರಿಗೆ ಹೋಗೋ ನೋಡು ಅಂತ. ಅಲ್ಲೇ ಅದ್ಭುತ. ಆಗಲೇ ಎಲ್ಲ ಸೌಂಡ್ ಬರ್ತೈತೆ ಅಂದ್ಕೊಳ್ತೀನಿ. ಅಲ್ಲ ಗೊತ್ತು ನಾನು ಇರ್ವಿನ್ ಮಾಡ್ತೀನಿ ಇಲ್ಲಿ ಅಂತ. ಆಗಲೇ ಜನನ ಅಪಾಯಿಂಟ್ ಮಾಡ್ಬಿಟ್ಟಾರೆ. ಗುರು ಅಲ್ಲೇ ಬೆಲೆ ಕಡಿತಾನೆ ನಿಂತವ್ರ. ವಿಷಯಲ್ ಗುರು ಎಂಥ ಅದ್ಭುತವಾದ ವಿಷಯ ಗೊತ್ತಾ, ಮಿಸ್ ಆಗೋತಿತ್ತು ಅದಕ್ಕೆ. ಅವನ ಹೆಸರು ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ಮಾಡಿದ್ರಲ್ಲ ಗುರು. ಅವನು ಬಾಯಿ ತೋರಿಸಿ ಊಟ ಮಾಡಿದ್ಮೇಲೆ ಬಾಯಿ ಒರೆಸ್ಕೊತಾರಲ್ಲ, ಹಂಗೆ ಎಂಥ ಸೂಪರ್ ವಿಷಯ ಗೊತ್ತಾ ಅದು. ರೀತಿಯ ಇವನ ಥರ ಎಂಥ ಸೂಪರ್ ವಿಷಯ ಗೊತ್ತಾ. ಅವ್ನು ಮೂಗು ಮುಟ್ಕೊಂಡವನಲ್ಲ ಆ ಥರ. ನನ್ನ ಕಡೆಗೆ ನೋಡಿಕೊಂಡು ಎಷ್ಟು ಕ್ಲೀನಾಗಿ ಮೂಗು ಊಟ ಮಾಡಿದವರು ಬಾಯಿ ಒರೆಸ್ಕೊಂಡು ಹೋಗ್ತಾರಲ್ಲ. KB 312 ಗಾಡಿ ಅದು. ಊಟ ಮಾಡಿದವರು ಬಾಯಿ ಒರೆಸ್ಕೊಂಡು ಹೋಗ್ತಾರಲ್ಲ ಗುರು, ಆ ಥರ ನನ್ನ ಕಡೆಗೆ ತೋರಿಸ್ಕೊಂಡು ಟೀಸ್ ಮಾಡ್ಕೊಂಡಾಗ ಅವನು ರಾಗಿ ಮಾಡಿಕೊಂಡು ಹೇಳ್ಬೇಕಂದ್ರೆ ಒಳ್ಳೆಯ ವಿಷಯ ಗೊತ್ತಾ ಅದು. ಎಂಥ ವಿಷಲ್ ಹಾಳಾಯಿತು. ಕ್ಯಾಮ್ರಾ ಆನ್ ಆಗಲಿಲ್ಲ ಬೇಗ. HV1687 ಇನ್ನೂ ರೆಡ್ ಕಲರ್ ವೈಟ್ ಲೈನಿಂದ ಈಚೆಗೆ ಹೋಗ್ತಾ ಇತ್ತು. ಹೆವಿ ಕ್ಲೋಸ್ ಅಪ್ HX3820 ಗಾಡಿ ಇದು. ಹೆವಿ ಕ್ಲೋಸ್ ಅಪ್ ಇದೆ.
ಹೆವಿ ಕ್ಲೋಸಪ್ ಅಂದರೆ ವೈಟಲ್ಲಿ ಈಚೆಗೆ ಬರ್ತಾ ಇದ್ದಾನೆ ಲೆಕ್ಕ ಹಾಕಿ ಅವ್ನಿಗೆ ಹಂಗೆ ಹೊಡ್ಕೊಂಡು ಹೋಗಿ ಹೆಂಗೆ ಹೋಗಿರ್ಬೇಡ ಅಂತ. ಜೊತೆಗೆ ಅವ್ನು ಕೈಗೂ ಕಣ್ಗೂ ಕಾಣ್ತಾ ಇಲ್ಲ ಅವನು ಕ್ಯಾಮ್ರಾದಲ್ಲೂ ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗಿರ್ಬೇಡ ಲೆಕ್ಕ ಹಾಕಿ. ಇಬ್ಬರು ಜೊತೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಿದ್ದು ಕಾರುಗಳು. W8548 ಗಾಡಿ. ಸುಜುಕಿ ಆಕ್ಸಿಸ್ ದುರ್ಗಾ ಪರಮೇಶ್ವರ ದೇವಸ್ಥಾನ ಆ್ಯಕ್ಚುಲಿ. ಅಲ್ಲಿ ಹೇಳಿಲ್ವಾ ಸುಲಭ ಇರಲ್ಲ ಬಂದರು ಮೈಸೂರಿಗೆ ಹೋಗೋ ರೋಡು ಅಂತ. ಅಲ್ಲೊಂದು ಸ್ಕಾರ್ಪಿಯೋ ಹೋಗ್ತಾ ಇದೆಯಲ್ಲ, ಆ ಗಾಡಿ ಸೈಡಿಗೆ ನಿಲ್ಲಿಸಿದ್ದ. ಇಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗಿದ್ದು. ಯಾವುದು ಮಹಾಶಿವರಾತ್ರಿ ಹೊಳೆರಾಮೇಶ್ವರ ದೇವಸ್ಥಾನಕ್ಕೆ ದಾರಿ ಅದು ಆ ಕಡೆ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದೇ ಪಾಯಿಂಟಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟೋದ. ಸ್ಟೋರಿ ಏನಂದರೆ ಆ ಕಡೆಯಿಂದ ಎದುರಾಳಿ ಬರ್ತಿದ್ದು, ಎದುರುಗಡೆ ಗಾಡಿಗಳು ಬರ್ತಿದ್ದಲ್ಲ, ಅವರು ಪ್ರಕಾಶ್ ಐಡೆಂಟಿಟಿ ತೋರಿಸ್ಬಿಟ್ಟೋದ. ಅಂದರೆ ಮೂಗು ಬೆಟ್ಟ ಹಾಕ್ಬಿಟ್ಟು ಹೀಗೆ ಕ್ಲೀನ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಹೋದ. ಓಕೆನಾ? ಸೊ ಏನು ಅದು ಈಗ ಹೋಯ್ತಲ್ಲ ಸ್ಕಾರ್ಪಿಯೋ, ಅದಕ್ಕಿಂತ ಮುಂಚೆ ಇನ್ನೊಂದು ಐಸೂಝುದು ಒಂದು ಡಿ-ಮ್ಯಾಕ್ಸ್ ಅಂತ ಟ್ರಕ್ ಇದೆಯಲ್ಲ, ಆ ಟ್ರಕ್ ಅವನು ಹಂಗೇನೆ ಕುರಿ ತುಂಬ್ಕೊಂಡು ಹೋಗ್ತಿದ್ದ ಗಾಡಿನ ಲಿಫ್ಟ್ ಕೇಳ್ತಿದ್ನಲ್ಲ ರೋಡಲ್ಲಿ. ಸೊ ಗಾಡಿನ ಪಾರ್ಕ್ ಮಾಡೋನಿಗೆ ನಿಲ್ಸೋನಿಗೆ ಸೈಡಿಗೆ ಬಂದ ಗಾಡಿ ತೊಗೊಂಡು ಫುಲ್ ಸ್ಲೋ ಮಾಡಿಬಿಟ್ಟು ಮಿರರಲ್ಲಿ ಹಿಂಗೆ ಹಿಂದೆ ಮುಂದೆಲ್ಲ ನೋಡಿಕೊಂಡು ಗಾಡಿ ಸ್ಟಾಪ್ ಓಟೋದ. ಸೊ ಈ ಥರದ್ದು 2-3 ಜನ ಅದೇ ಥರ ಮಾಡಿದ್ರು. ಸೊ ಪ್ರಕಾಶ್ ಐಡೆಂಟಿಟಿ ತೋರಿಸ್ತಾ ಇರೋದು ಅಂದರೆ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ಸೊ ನೀನು ಪ್ರಕಾಶಿಸ್ತಾ ಇಲ್ಲ, ನೀನು ಪ್ರಜ್ವಲಿಸ್ತಾ ಇಲ್ಲ, ಹೀಗಾಗಿ ನಿಮ್ಗೆ ಯಾರೂ ಲಿಫ್ಟ್ ಕೊಡ್ತಾ ಇಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ ಅಟೆಂಡ್ ಮಾಡಿದ್ವಿ. ಇದೇನು ಹೊಸದಲ್ಲ, ಇದು ಸಿಕ್ಕಾಪಟ್ಟೆ ನಡೀತಾನೆ ಇರುತ್ತೆ. ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಗಂಟೆ ನಡೀತಾ ಇರುತ್ತೆ ಇದು. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಸ್ಟೋರೀಸು ಪ್ರತಿ ದಿವಸ ವೀಡಿಯೋದಲ್ಲಿ ಇದ್ದೇ ಇರುತ್ತೆ. ಇದ್ರದ್ದು ಪ್ರಕಾಶಿಸಲ್ಲ ಐಡೆಂಟಿಟಿ ಥೀಮಲ್ಲಿ ತೊಂದರೆ ಕೊಡೋದು. ಸೊ ಅದರಲ್ಲಿ ಇದು ಒಂದು ಸುಮಾರು ದಿವಸ ನಿಂತೋಗಿತ್ತು. ಸೊ ಇವತ್ತು ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಲಿಲ್ವಲ್ಲ, ಸೊ ಅದಕ್ಕೆ ಮತ್ತೆ ಪ್ರಾರಂಭ ಆಗಿದೆ. 13P3377 ಗಾಡಿ. ಮುಂದೆ ಸಮರ್ಥಿನಿ ಅಂತಲೇ ಬರೆದಿತ್ತು, ಸಮರ್ಥ ಅಥವಾ ಸಮರ್ಥಿನಿ ಅಂತ ಏನೋ ಬರೆದಿತ್ತು. ಅದು ದುರ್ಗಾ ಪರಮೇಶ್ವರ ದೇವಸ್ಥಾನ ಮಂಜುನಾಥ್ ಲಕ್ಷ್ಮೀ ಅವರೆಲ್ಲ ಇದ್ದಾರಲ್ಲ ತಂಡ, ಅವ್ರ ತಂಡದಲ್ಲಿ ಇರುತ್ತಾನಲ್ಲ ಈ ಹುಡುಗರು ಸಿದ್ದು ಸಮರ್ಥ ಹುಡುಗರು ದೇವಸ್ಥಾನ. ಅದೇನಂದರೆ ವಿಭೂತಿ ಮಹದೇಶ್ವರ ಸೆಪ್ಟೆಂಬರ್ 2022 ನಮ್ಮ ಹಲ್ಲೆ ಮಾಡಲಿಲ್ವಾ, ಸೇಮ್ ಅದೇ ಥರ ವಿಭೂತಿ ಮಹದೇಶ್ವರ ದೇವಸ್ಥಾನ ತಂಡದವರು ನಮ್ಮ ಹಲ್ಲೆ ಮಾಡ್ತಾರೆ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲಿಗೆ ಹೋದ್ರೆ ಇವ್ರುಗಳು ಮಾತ್ರ ತಪ್ಪಲ್ಲ. A05X1355 ಉಲ್ಟಾ ಹೋದ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಈ ಹುಡುಗ ನಾನು ಹತ್ತಿಸ್ಕೊಂಡಿದ್ದೇನೆಂದರೆ ಇಲ್ಲಿವರೆಗೂ ಹೋಗ್ತೀನಿ ಅಂತ ಹೇಳ್ದ. ಇಲ್ಲಿವರೆಗೆ ಅದ್ರ ಹೆಸರೇನು ಚಪ್ಪಡ್ರಿಲ್ಲ, ಅದ್ರ ಹೆಸರೇನು ನಜರಾಬಾದ್ವರೆಗೂ ಹೋಗ್ತೀನಿ ಅಂತ ಹೇಳ್ದ. ಯಾವ್ದು ಅವನ್ನ ಋತ್ವಿಕ್ ಅಂತೇನೋ ಹೆಸರು ಹೇಳ್ದ, ಋತಿಕ್ ಅಂತಲೇ ಹೆಸರು ಹೇಳ್ದ. ಯಾರು ನಿಜ ಅಂದ್ಕೊಬಿಟ್ಟು ಅವನಿಗೆ ಕುಯ್ದೆ. ಸೊ ಈಗ ಅವನು ಯೂಟರ್ನ್ ಹಾಕೊಂಡು ಹೋದಾಗಿದೆ. ಇನ್ನೊಂದೇನೆಂದರೆ ಇಲ್ಲಿ ಶಾಂತವೇರಿ ವಾಚಿಮಂಗ್ಲ ಹತ್ರ ಒಂದು ಇದಿದೆ, ಅಲ್ಲಿ ವೀಡಿಯೋ ಕವರ್ ಮಾಡಬೇಕಿತ್ತು, ಬೈಕಲ್ಲಿ ಇದನ್ನೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಒಂದು ಇದಿದೆ, ಅದು ವಾಚಿಮಂಗ್ಲ ಹತ್ರ ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದ ಹತ್ರ ಪೊಲೀಸ್ ವ್ಯಾನ್ ನಿಂತ್ಕೊಂಡಿತ್ತು. ಏನಕ್ಕೆ ಅದು ನಿಂತ್ಕೊಂಡಿದ್ದಿದ್ದು ಅಲ್ಲಿ ಅಂದರೆ ಶಾಂತರಾಜ್ ಇದನ್ನಲ್ಲ ವಿ.ಕೆ.ಆರ್ ಹಾಸ್ಪಿಟ್ಲದು ಸ್ಟೋರಿ ಇದೆಯಲ್ಲ 2016 CCTV ಪೊಲೀಸು. ಸೊ ಅದರ ಐಡೆಂಟಿಟಿ ಅಂದರೆ ನಾವು ಆ ಥರ ಸುಳ್ಳು ಹೇಳಿ ಮೋಸ ಮಾಡಿ ಅದು ಇದು ಮಾಡ್ತೀವಿ ಅಂತ ನಾವು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರಿಗೂ ಗ್ರಾಚಾರ ಕೆಟ್ಟೈತೆ. ಆಗಲಿ ಜುರಾಸಿಕ್ ಪಾರ್ಕಲ್ಲಿ ಓಲಾದಲ್ಲಿ ಹೋಗ್ತಾಯಿತ್ತಲ್ಲ, ಪಾರ್ಕಿಗೆ ಹೋಗೋ ಆ ಥರ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಚಪ್ಪಲ್ ಸೌಂಡ್ ಕೇಳಿಸ್ಕೋಬೋದು ಸಾಕು. ತಲೆ ಕೆಡ್ಸ್ಕೊಬೇಡ, ಹೋಗಯ್ಯ ನಿನ್ನ ಕತೆ ನೀನು ನೋಡು, ನಿನ್ನ ಕತೆ ನೀನು ನೋಡಿ ತಲೆ ಕೆಡ್ಸ್ಕೊಬೇಡ ಅಂದೆ. ಅದು ತಲೆ ಕೆಡ್ಸ್ಕೊಬೇಡ, ನಿನ್ನ ಕತೆ ನೀನು ನೋಡು. ರಾಜರ ಆದೇಶ ಅದು. ಅವ್ನು ಬಿಟ್ಟು ತೋರಿಸಿದ್ರ ನೋಡಿದ್ರ. ಆಮೇಲೆ ಇನ್ನೊಂದು ಅವನು ಮುಖ ಹಿಂಗೆ ಹಂಗೆ ಏನೇನೋ ಬಗ್ಗಿದ್ದೇನೋ ಸಣ್ಣ ಪನ್ನೆ ಎಲ್ಲ ಮಾಡ್ತಿದ್ದ. ಆಮೇಲೆ ಚರ್ಕ ಪರ್ಕ ನಡ್ಕೊಂಡು ಹೋಗ್ತಾವ. 9322 ಬಹುಶಃ ಗಾಡಿ ಇವಂದಿರಬೇಕು, ಮೋಹನ್ ಟೀ ಸ್ಟಾಲ್ ಅವ್ರ ಮಗ ಇರಬೇಕು ಅವನು ಅಂದ್ಕೊಳ್ತೀವಿ, ನಾಟ್ ಶ್ಯೂರ್. ಮೋಹನ್ ಟೀ ಸ್ಟಾಲ್ ಅಂದರೆ ಅಮ್ಮಂಗ್ ಮೈಸೂರು ನ್ಯೂಸ್ ಚಾನಲ್ ಇದ್ದಾಗ ಟೀ ಕುಡಿತಾ ಇದ್ನಲ್ಲ ಅವನು.
ಹೈದ್ರಾಬಾದ್ಲೇ ಇರೋದು. ರೀಸೆಂಟ್ ಡೇಸಲ್ಲಿ ಹೋಗೋದು ಬಿಟ್ಬಿಟ್ಟು ಆ ಕಡೆಗೆ. ಅಂದರೆ ಹೋಮ್ಲೆಸ್ ಆದಮೇಲೆ ಬಿಟ್ಬಿಟ್ಟಿದ್ದು. ಹೋಮ್ಲೆಸ್ ಆದಮೇಲೆ ಏನಕ್ಕೆ ಬಿಟ್ಟಿದ್ದು ಅಂದರೆ ನಾನು ಟ್ಯಾಬ್ ಚಾರ್ಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ ಒಂದು ಸರಿ. ನಾವು ಇನ್ನೂ ಬ್ಯಾಗ್ ಕಳುವಾಗಿರಲಿಲ್ಲ. ಟ್ಯಾಬ್ ಚಾರ್ಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಗ ಅವನು ಯು ಪಿ ಐ ಪೇಮೆಂಟ್ ಚಾರ್ಜ್ ಆಗಲಿ ಫಸ್ಟ್ ಅವ್ರದ್ದು ಇದಿರುತ್ತಲ್ಲ, ನಾನು ಯು ಪಿ ಐ ಪೇಮೆಂಟ್ದು ಬಾಕ್ಸ್ ಇರುತ್ತಲ್ಲ ಅದನ್ನು ಚಾರ್ಜ್ಗೆ ಹಾಕಿದ್ದ. ಒಂದು ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಳೋ ನಾನು ಟ್ಯಾಬು ಅಂದೆ. ಫಸ್ಟಿಗೆ ಚಾರ್ಜ್ ಆಗಿಬಿಡಿ ಆಮೇಲೆ ಹಾಕಾಕ್ತೀನಿ ಅಂತ. ಸರಿ ಹೋಗಬೇಡಪ್ಪ ಸುಮ್ಮನೆ ಅದೇ ಲಾಸ್ಟ್. ಅವನ ಅಂಗಡಿಗೆ ಹೋಗೋದೇ ಬಿಟ್ಬಿಟ್ಟೆ. ಜೊತೆಗೆ ಅವನ ಅಂಗಡಿಲಿ ಹೋದಾಗ ಕೆಮಿಕಲೈಸ್ಡ್ ಟೀ ಸಿಗ್ತಾ ಇದ್ದಿತ್ತು. ಸೊ ಹೀಗಾಗಿ ನಾನು ಆ ಕಡೆ ಹೋಗೋದೇ ಬಿಟ್ಬಿಟ್ಟೆ. ಈಗ ಅವರೆಲ್ಲ ಸಿಕ್ಕಾಬಿಟ್ಟು ಹೈ ಲೆವೆಲ್ ಇದ್ದಾರೆ. ಅವ್ರ ಹತ್ರ ಟೀ ಕುಡಿಯೋಷ್ಟು ಸಾವುಕಾರ ನನ್ನಲ್ಲ. ಒಂದು ಟೀ 20 ರೂಪಾಯಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಇವಾಗ. ಅವಾಗ 15 ರೂಪಾಯಿ ಆಗಿತ್ತು. 10EA9263 ಗಾಡಿ ಅದು ಯುನಿಕಾರ್ನ್. ಅದು ಹೋಗ್ತಾರ ಸ್ಟೈಲ್ ನೋಡ್ರೆ ಹೇಳ್ಬೋದು ನನ್ನ ಪಕ್ಕ ಹೆಂಗೋಗಿಲ್ಲ ಅಂತ. ಕಲಾವಿದ RX Z ಅದು. ಸಿಕ್ಕಾಪಟ್ಟೆ ಪೊಲೀಸ್ ವೆಹಿಕಲ್ಗಳು. 1212 6G 1212 ಗಾಡಿ ಅದು. 1212 12 ಗಂಟೆಗೆ ಬಾ ಅಂತ ಹೇಳಿದ್ರಲ್ಲ ನನಗೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಆ ಕಡೆ ಹಿಂದೆ ಸ್ವಲ್ಪ ದೂರದಿಂದನೂ ಒಂದು ಗಾಡಿ ಹೋಯಿತು. ಇದು ಆ ಕಡೆಯಿಂದ ರೋಡಿಗೆ ಜಾಯ್ನ್ ಆಯ್ತಲ್ಲ, ಸೇಮ್ ಅದೇ ಥರ ರಿವರ್ಸ್ ಹೋಯ್ತದು. ಅಂದರೆ ಉಲ್ಟಾ ಹೋಯ್ತು. ರೋಡಿಂದ ಕೆಳಗಡೆ ಇಳಿದು ಹೋಯ್ತು ಒಂದು ಗಾಡಿ. ಅದು ಸುಜುಕಿದು ಒಂದು ಎರಿಟಿಗಾ ಇರಬೇಕು ಅಂದ್ಕೊಳ್ತೀನಿ ಗಾಡಿ ಅದು. ಅದು ಪೊಲೀಸ್ ವಾನೆ ಅಂದರೆ ಸುಜುಕಿ ಎರಿಟಿಗಾ ಗಾಡಿನ ಕಸ್ಟಮ್ ಬಿಲ್ಡ್ ಮಾಡಿಸ್ಕೊಂಡಿದ್ದಾರಲ್ಲ ಅದು. ಕಸ್ಟಮ್ ಪೇಂಟು ಯಾವ ಬಿಲ್ಡು ಇರೋಲ್ಲ. ಕಸ್ಟಮ್ ಪೇಂಟ್ ಮಾಡಿಸ್ಬಿಟ್ಟು ಏನೋ ಒಂದು ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ ಆ ಗಾಡಿ. HF100 ಇಲ್ಲೂ ಒಂದು ಗಾಡಿ ನನ್ನ ಮೇಲೆ ಹಲ್ಲೆ ಮಾಡಿ ಸ್ಪಾಟ್ ಇದು. ಕಿಯಾ ಮೋಟರ್ಸ್. ಇನ್ನೊಂದೇನಾದ್ರು HF100. ಇವತ್ತು ನಮ್ಮ ಮಮ್ಮಿನೂ ಒಂದು ಸುಳ್ಳು ಹೇಳ್ತು. ಅರುಣ್ ಟ್ರಾನ್ಸ್ಪೋರ್ಟ್ ಸುರೇಶನ 2ನೇ ಮಗ ಅರುಣ. ಮತ್ತು ನಮ್ಮ ಮಮ್ಮಿ ಇವತ್ತೊಂದು ಸುಳ್ಳು ಹೇಳ್ತು ಹೆಸರು ಬಗ್ಗೆ ರಿಲೇಟೆಡ್. ನಾನು ರೂಪಾದಿ ನಮ್ಮ ಮಕ್ಕಳು JK4 ಕಾಣ್ತಿಲ್ಲ ಗಾಡಿ. RX100 ಅದು ಕಸ್ಟಮ್ ಬಿಲ್ಡ್ ಅಂದ್ಕೊಳ್ತೀನಿ. ಕಸ್ಟಮ್ ಬಿಲ್ಡಲ್ಲ, ಸೈಲೆನ್ಸರ್ ಕಿತ್ತಾಕ್ಬಿಟ್ರೆ ಬರಬೇಕು. W745 K55 ಗಾಡಿ ಅದು. ಎಷ್ಟು ಹತ್ರ ಬಂದಿದೆ ಅಂತ ನಾನು ಏನು ಹೇಳಲೇಬೇಕಾಗಿಲ್ಲ. ಅದು ಏನು ಮಾಡ್ದೆ ಏನೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. AA546 ಅದು. ಅದು ನೋಡಿತಾ ಇರೋದು ಬೇಕಂತ ಬಟ್ಟೆ ಇರ್ತದೆ. ಬ್ರಹ್ಮಾಂಡವೇ ನನಗೆ ಸಂಗಾತಿನೇ ಪ್ರೀತಿ ಹಿಂದೂ ತಗೋ ಅಷ್ಟೇ ಅಂತ. ಅಲ್ಲಿ ಟೋಪಿ ಹಾಕೋಣಲ್ಲ ಗುರು. ನಾನು ಬೆನ್ನಿಂದೆ ಬಂದು ನಿಂತ್ಕೊಂಡು ಹಿಂದಕ್ಕೆ ತಗೋ ಅಷ್ಟೇ ಬಾಬಿ, ಹಿಂದಕ್ಕೆ ತಗೋ ಅಷ್ಟೇ. ನಾನು ಬೆನ್ನಿಂದೆ ಹೇಳ್ಕೊಂಡು ಯಾರು ನನಗೆ ಹೇಳ್ತಾವ್ರಿ ಅನ್ಕೊಂಡೆ. ಅಂದರೆ ಯಾರೋ ಈಗ ಸಡನ್ನಾಗಿ ಬಂದ್ಬಿಟ್ಟು ಆವಾಜ್ ಹಾಕಲ್ವ ಈ ತಗೊಳ್ಳೋ ಹಿಂದಕ್ಕೆ ಹಂಗೆ ಅಂತ ಎದುರಿಸಲ್ವ, ಆ ಥರ ಹಿಂದಕ್ಕೆ ತಗೋ ಅಷ್ಟೇ ಹಂಗೆ ಅಂತ ಬರ್ತಾರೆ. ನಾನು ನಿಜವಾಗ್ಲೂ ಎದುರ್ಕೊಂಡೇ ಬಿಟ್ಟೆ. ಯಪ್ಪ ಇದೇನು ಇದಕ್ಕೆ ತಿಳಿ ಯಾರೋ ಅಲ್ಲೇ ಮಾಡ್ತಾರೆ ಅನ್ಕೊಂಡು ಸಡನ್ನಾಗಿ ತಿರುಗಿ ನೋಡಿದೆ. ಈ ಬಿಟ್ಟೆ ತುಂಬ ದೂರದಲ್ಲಿ ಹೇಳ್ಕೊಬರ್ತಾನೆ ಅಷ್ಟು ಜೋರಾಗಿ. 11Y133 ಆ್ಯಕ್ಚುಲಿ ಇಲ್ಲಿ ಮೈಸೂರು ಸಿಟಿ ಒಳಗೆ ಎಂಟ್ರಿ ಆಗ್ತಿದೆ. ಈಗ ರಿಂಗ್ ರೋಡಿಂದ ಮುಂದಕ್ಕೆ ಅಕ್ಕಪಕ್ಕ ಕಾಮೆಂಟ್ ಪಾಸ್ ಮಾಡೋದು ಜಾಸ್ತಿ ಆಗೋದು, ಮಾತಾಡೋದು, ಯಾರಿಗೆ ಹೋಗೋದು.
ಮತ್ತೆ ಅಂದ್ಬಿಟ್ಟೋದ. ಈಗ ಅಲ್ಲೇ ಇನ್ನೂ ರೆಡ್ ಲೈಟ್ ಕಾಣ್ತಾ ಇದೆ. ನಂದಿನಿ ವ್ಯಾನ್ ಹತ್ತಲ್ಲ, ಪಕ್ಕದಲ್ಲಿ ಹೋಗ್ತಾ ಇದೆ. ನಂದಿನಿ ವ್ಯಾನ್ಗೆ ಆ್ಯಕ್ಚುಲಿ ಇಂಡಿಕೇಟರ್ ಇಲ್ಲ, ಇಂಡಿಕೇಟರ್ ಲೈಟ್ ಇಲ್ಲ. ಪಕ್ಕದಲ್ಲಿ ಒಂದು ರೆಡ್ ಲೈಟ್ ಹೋಗ್ತಿಲ್ಲ, ಅದು ಸ್ಕೂಟರ್, ಅದು ಜುಪಿಟರ್ ಗಾಡಿ, ಅದು ಅಲ್ಲದೆ ಟಿ ಜುಪಿಟರ್ ಇದೆಲ್ಲ ಅದು. ಮತ್ತೆ ಅಂದ್ಬಿಟ್ಟೋದ ಟಿ ಹತ್ರ. ಸೊ ಈಗ ಪಕ್ಕದಲ್ಲಿ ಆ ಕಡೆ ಈ ಕಡೆ ಒಂದೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋಗ್ತಾ ಇದ್ದಾರೆ ಜನಗಳು. ಹಿಂಗೆ ಅದಾದಮೇಲೆ ದೇವೇಗೌಡ ಸರ್ಕಲಿಂದ ಮುಂದಕ್ಕೆ ಬಂದಮೇಲೆ ಇದು ಸ್ಟಾರ್ಟ್ ಆಗಿದ್ದು. ನಾನು ಭಾಗ ಮಾಡ್ತೀನಿ ಇಲ್ಲಿ KG9 MH6419 ಗಾಡಿ, ಹೋಂಡಾ ಸಿಟಿ ಗಾಡಿ. ಈ ಗಾಡಿ ಅದೇ ಗಾಡಿ ಇದ್ರೂ ಇರ್ಬೋದು ಗುರು. ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಮಂಜುನಾಥ್ ಅವರ ಚಿಕ್ಕಪ್ಪ ಆಯ್ತಲ್ಲ ಗಾಡಿ, ಸೇಮ್ ಇದೇ ಗಾಡಿ ಇದ್ರೂ ಇರ್ಬೋದು. ಒಳಗಿರೋರು ಅವ್ರ ಥರನೇ ಯಾರೋ ನಾನು ಗಾಡಿ ನಂಬರ್ ನೋಡಿಲ್ಲ. ಅದು ಇವ್ನು ಹೇಳ್ಕೊಂಡು ಹೋಗಿದ್ದೇನೆ ಅಂದರೆ ನಾನು ಭಾಗ ಮಾಡ್ತೀನಿ ಅಂದ್ಬಿಟ್ಟು ಇನ್ನೂ ಒಂದೇನೋ ಹೇಳ್ದಾಗರು ಹೇಳಾಕು. ಏನು ಕಿಕ್ ಸ್ಟಾರ್ಟ್ ಕತೆ ಅಂದರೆ V17 ಗಾಡಿ ನಂಬರ್ ಹೈಡ್ ಆಗಿದೆ 02. ರಿಲೇಟ್ ಹಾಕೊಳ್ಳೆ ಬರ್ತಾರದು ಇವನು. ಆ್ಯಕ್ಚುಲಿ ಸ್ಟೋರಿ ಏನಂದರೆ ಕಿಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೇನೆ ಅಂದರೆ ಅಂದರೆ ಮೈಸೂರಿಂದ ಇನ್ನು ಕರ್ಕೊಂಡೋಗಿ ವಾಪಸ್ ಬಂದ್ರಿಗೆ ಅಂತ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಾರೆ ಅವರು. ಅದಕ್ಕೆ ಹೇಳಿದ್ದು ದೇವೇಗೌಡ ಸರ್ಕಲ್ ಆದಮೇಲೆ ನನಗೆ ಸ್ಟಾರ್ಟ್ ಆಯಿತು ಅಂತ. ಏನೋ ಅಕ್ಕಪಕ್ಕ ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಜಾಸ್ತಿ ಆದರು ಅಂತ ದಾರಿಗೆ ಹೋಗಿರೋದು. ಎಷ್ಟು ದಿನ ಮಾತಾಡ್ತಾರೆ ಗೊತ್ತಾಗರು. ಇದು ಅದು ಹೆವಿ ಟೈಮ್ ಹೈಟ್, ಮನುಷ್ಯನ ಮನಸ್ಥಿತಿಯನ್ನು ಬದಲಾಯಿಸ್ಬಿಡ್ತದೆ. ಅದು ವೆಂಕಟ ಇದನ್ನಲ್ಲ, ಉಜಾ ವೆಂಕಟ ಅದು ಜನಗಳ ಮೇಲೆ 42X1805 ಕೆಂಬಿಡೋದ ಅಷ್ಟಲ್ಲ, ಅದೇನೋ ಹೇಳ್ಬಿಡೋದ ಅವನು. ನನ್ನ ಕಿವಿ ಕೇಳಿಸ್ತಿತ್ತೀನಾಗಿ ಕ್ಯಾಮ್ರಾದಲ್ಲಿ ಎಷ್ಟು ವರ್ಕ್ ಮಟ್ಟ ಕವರ್ ಇದೇನೋ ಗೊತ್ತಿಲ್ಲ. ಅಕೌಂಟ್ ಏನೋ ಹೇಳ್ಬಿಡೋದ. 881884 ಈ ನೀತಿ K05 ಗಾಡಿ. ಅದು ಅವ್ನು ನೀತಿದ್ದು ಸ್ಟೈಲ್ ನೋಡಿದ್ರೆ ನಾನು ಗೆಸ್ ಮಾಡಿದೆ, ಏನೋ ಮಾಡ್ತೀನಿ ನನ್ನ ಮಗ ಅಂತ. ಯಾಕೆ ನಾನು ಪಕ್ಕ ಬಂದ ತಕ್ಷಣ ಹೋಗಿದ್ದು. ಅದು ಅಂದರೆ ಬೇರೆ ಏನೋ ಸ್ಟಾರ್ಟ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಹೇಳಿಲ್ವಾ, ಅದನ್ನೇ ಸ್ಟಾರ್ಟ್ ಮಾಡೋದು ಅವರು. ರಾಂಗ್ ವೇ ಬಂದಿದ್ದು, ಇಷ್ಟು ವೆಹಿಕಲ್ಗಳು ರಾಂಗ್ ವೇ, ಗಾಡಿ ನಂಬರ್ ಕ್ಯಾರಿ ಮಾಡೋಕ್ಕಾಗಲ್ಲ. ಅದನ್ನು ಅಷ್ಟು ಜನ ತೊಂದರೆ ಕೊಡ್ತೀವಿ ಅಂತ ಆ್ಯಕ್ಟಿವ್ ಮಾಡ್ತಾರೆ ಸರ್. ಅಷ್ಟೇ ಸೆಕೆಂಡ್ ಅಂದರೆ ಎಷ್ಟು ಗಾಡಿ ನಂಬರ್ ಓದೋಕ್ಕಾಗುತ್ತೆ ಅಲ್ವಾ. JN 9301 ಗಾಡಿ. ನಾನು ಎಷ್ಟೊಂದು ಬರೋ ಎಲ್ಲ ಗಾಡಿಗಳನ್ನ ಬರೋ ಓದೋ ಅವಶ್ಯಕತೆ ಇಲ್ಲ. ಆ ಗಾಡಿ ನಂಬರ್ ಇದೇ ಪರವಾಗಿಲ್ಲ. ಗಾಡಿನ ಕಳಿಸೋದು ಬಡ್ಡಿ ಮಕ್ಕಳಿದಾರಲ್ಲ, ಹೆಡ್ ಆಫ್ ಸಿಟಿ ಕುಡಿಯೋರು ನೆಟ್ವರ್ಕ್ ಅವರು, ಅವ್ರನ್ನ ತುಂಬೋದು ಸಾಕು. ನಾನು ಪ್ರೂವ್ ಮಾಡೋಕ್ಕೆ ಹೊರಟಿರೋದು ನಾನು ಸುತ್ತ ಒಂದು ನೆಟ್ವರ್ಕ್ ಕೆಲಸ ಮಾಡ್ತಿದ್ದೆ ಅಂತ ಅಷ್ಟೇ. ಯಾರು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ನೆಟ್ವರ್ಕ್ ಕೆಲಸ ಮಾಡ್ತಿದ್ದೆ, ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಪ್ರತಿಯೊಂದು ಬಾಣನ ಹಿಡಿದು ತೋರಿಸೋದ್ರ ಬದಲು ಬಾಡ ಬಿಡ್ತಾರೋ ಬೇಟೆಗಾರ ಅಂತ ತೋರಿಸಿದ್ರೆ ಸಾಕು. ಅದೇ ಕೆಲಸ ಮಾಡ್ತೀನಿ ಈಗ ಏನು ಆ್ಯಕ್ಚುಲಿ ತುಂಬ ದಿವಸಗಳಿಂದ ಅದೇ ಕೆಲಸ ಮಾಡ್ಕೊಂಡು ಬಂದಿರೋದು ನನ್ನ ಬಜಾಜ್ ಕ್ಷೇತ್ರದಲ್ಲಿ. ಇದು ಸ್ಟೋರಿ ರೀಸೆಂಟ್ ಡೇಸಲ್ಲಿ ಹೇಳಿದ್ದೀನಿ ನನ್ನ ಮೊನ್ನೆ ಎಲ್ಲ. ನಿಧಾನಕ್ಕೆ ಹೋಗುವಂದೇನು 10A5810 ಆ್ಯಕ್ಚುಲಿ ಅಲ್ಲೊಂದು ಗಾಡಿ ರಾಂಗ್ ವೇನಲ್ಲಿ ಹೋಗ್ತಾ ಇದೆ ಗುರು. ರೆಡ್ ಲೈಟ್ ಕಾಣ್ತಾ ಇದೆಯಲ್ಲ, ಅದು ಅವನು ಏನೋ ಹೇಳ್ಬಿಟ್ಟದ. ಇವನು ಹೇಳಿದ್ದು ಕ್ಲಿಯರಾಗಿ ಕೇಳಿಸ್ತು. ನಿಧಾನಕ್ಕೆ ಹೋಗುವಂಥ ಇದು 54R6820 ಕಾಲಲ್ಲಿ ಕಾಲು ತೆಗೆಸುವ ಪ್ಲ್ಯಾನ್ ಇದು. ಅದೇ ಸ್ಲೋ ಮಾಡ್ತೀವಿ ಅಂತ. ಈಗ ಏನಾಯಿತು ಗೊತ್ತಾ, ಲಿಫ್ಟ್ ಕೊಟ್ಟಿಲ್ಲ ಪೊಲೀಸವರಲ್ಲಿ, ಲಿಫ್ಟ್ ಕೊಟ್ಟಿಲ್ಲ ನನಗೆ. ಸೊ ಏನಾಯಿತು ಅಂದರೆ ನಾನು ಈಗ ಕರ್ನಾಟಕ ಸಿಂಪಲಾಗಿ ಹೇಳ್ಬಿಡ್ತೀನಿ ಬರೋ, ಇದು ವೆರಿ ಬೆಸ್ಟ್ ಎಕ್ಸಾಂಪಲ್. ಈಗ ನಾನು ಎಷ್ಟು ಮೈಸೂರಿಂದ ಬನ್ನೂರಿಗೆ ಹೋದ್ನಲ್ಲ, ನಮ್ಮ ಮಮ್ಮಿ ಮನೆ ಹತ್ರ ನಾನು ನೋಡಿದಾಗ 5.5 ಕಿಲೋಮೀಟರ್ಸ್ ಅಷ್ಟೇ ವಾಕ್ ಮಾಡಿದ್ದೆ. 5.5 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೆ. ಸೊ ಇವಾಗ ಖಂಡಿತ ಮೋರ್ ದೆನ್ 10 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ಕ್ಲೋಸ್ ಟು 20 ಕಿಲೋಮೀಟರ್ಸ್ ಆಗಿರುತ್ತೆ. ಅಂದರೆ ಬನ್ನೂರಿಂದ ಮೈಸೂರು ಬರಬೇಕಾದ್ರೆ ನಾನು ಅರೌಂಡ್ 15 ಕಿಲೋಮೀಟರ್ಸ್ ವಾಕ್ ಮಾಡಿರೋ ಸಾಧ್ಯತೆ ಇರುತ್ತೆ. ಸೊ ಏನು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾನು ಪಾಸಿಟಿವ್ ಕೊಟ್ಟಿದ್ದೆ, ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಹೀಗಾಗಿ ಆ್ಯಕ್ಚುಲಿ ಅಷ್ಟು ವಾಕ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟು ವಾಕ್ ಮಾಡಿಸಿರೋದು ಏನಕ್ಕೆ ಅಂದರೆ, ಇವತ್ತು ದಿನ ಚೆನ್ನಾಗಿಲ್ಲ. 25 ತಾರೀಕು ಫಾಸ್ಟಲ್ಲಿ ಪೊಲೀಸ್ ಇವನು ಅನ್ಸುತ್ತೆ ಗುರು. MH4356 ಗಾಡಿ ಇದು. ಪೊಲೀಸ್ ಇರ್ಬೋದು ನನ್ನ ಪ್ರಕಾರ, ನನ್ನ ಮಕ್ಕ ನೋಡ್ದಂಗಿದೆ. ಏನೋ ಹೇಳ್ತಾ ಇದೆ, ಇವತ್ತು ದಿನ ಚೆನ್ನಾಗಿಲ್ಲ ಅಂದರೆ 25 ಫಾಸ್ಟಲ್ಲಿ ಲಕ್ಷ್ಮಮ್ಮ ನಂಬರ್ 2 ಬಿಷಪ್, ಪ್ರೆಸೆಂಟಲ್ಲಿ ನಂಬರ್ 5 ಕುಮುದ ಮತ್ತು ಅವಳ ಗಂಡ ಹರೀಶ್ ಮತ್ತು ಅವಳ ಮಗ 3 ಜನ ಇಲ್ಲೇ ಹೋಯ್ತಾ ಕಿಶೋರವರು. ಸೊ 3 ಜನ ಕೆಲಸ ಮಾಡ್ತಾರೆ.
ಸೊ ಇನ್ನು 2+5 = 7 ನಂಬರ್ 7ನಲ್ಲಿ ಶಿವರಾಜ್ ಕುಮಾರ್ ಮತ್ತು MS ಧೋನಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಸುಮಾರು ಜನ ಎಲ್ಲ ಇದ್ದಾರೆ. ಸದ್ಯಕ್ಕೆ ಹೈಲೈಟ್ ಕಾರ್ಡ್ ಕೆಲಸ ಮಾಡ್ತಾರೆ, ಅದು ಅವರು ಮೇನಾಗಿ. ಸೊ ಇದನ್ನು ಬೆಳಿಗ್ಗೆ ಈ ಕಡೆಯಿಂದ ಇದೇ ಸ್ಪಾಟಲ್ಲಿ ಹೇಳ್ಕೊಂಡು ಹೋಗಿದ್ದೀನಿ. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ವಾಕ್ ಮಾಡಿಸಿದ್ರು. ನಾನು ಯಾವಾಗ ಬನ್ನೂರಿಗೆ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಬನ್ನೂರಿಗೆ ಹೋದರೂ ವಿಭೂತಿ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿ ಅವಾಗ ಚಕ್ ಅಂತ ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿನ ಕಳಿಸಿದ್ರು. ಸೊ ಅವ್ನು ಬನ್ನೂರವರೆಗೂ ಒಂದೇ ಉಸಿರಲ್ಲಿ ಕರ್ಕೊಂಡು ಬಿಟ್ಟಾದಮೇಲೆ ಕೇಳ್ದ ಯಾಕೆ ನಡ್ಕೊಬತ್ತಾ ಇದ್ದಿದ್ದು ಏನಂತ ಕೇಳ್ಬಿಟ್ಟು ಸುಮ್ಮನೆ ಹೋದ ಅಷ್ಟೇ. ಓಕೆನಾ? ಅದು ಆ್ಯಕ್ಚುಲಿ ಅವಮಾನ ಮಾಡೋದಕ್ಕೋಸ್ಕರನೇ ಕೇಳಿದ್ದು. ಯಾಕೆಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಕೊಬೇಕು, ಅದು ಇದೆಲ್ಲ ಕಥೆ ಹೇಳಬೇಕು. ಜೊತೆಗೆ ಅವ್ನಿಗೆ ಏನು ಹೆಲ್ಪ್ ಮಾಡಿದೆ ಹೋದ. ಸೊ ಅದೆಲ್ಲ ಬೇಕಾಗಿಲ್ಲ, ಬಿಟ್ಟಾಕಿ ಹೆಲ್ಪ್ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಲಿಫ್ಟ್ ಅಷ್ಟೇ. ಅವ್ನು ಸ್ಟೋರಿ ಕೇಳೋದು ನನಗೆ ಬೇಕಾಗಿರಲಿಲ್ಲ. ಸೊ ಬಿಟ್ಟಾಕಿ ಅದೆಲ್ಲ. ಸೊ ಈ ಕಡೆಯಿಂದ ಕತೆ ಮುಗಿದೋಯ್ತು. 5.5 ಕಿಲೋಮೀಟರ್ಸಲ್ಲಿ ಈ ಕಡೆಯಿಂದ ಕತೆ ಮುಗಿದೋಯ್ತು. ಬಟ್ ಆ ಕಡೆಯಿಂದ ನಾನು ಆ್ಯಸ್ ಸೂನ್ ಆ್ಯಸ್ ವಿಭೂತಿ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗೋ ಡ್ರಾಪ್ ಔಟ್ ಮಾಡಿದೆ. ಅಲ್ಲಿ ನಮ್ಮದಿಗೆ ತೊಂದರೆ ಕೂಡ ಸ್ಟಾರ್ಟ್ ಆಯಿತು. ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ತಾಯಿ ಅಕ್ಕ ಇಬ್ಬರು ನನ್ನ ಪಕ್ಕ ಕೂತ್ಕೊಂಡಿದ್ದವರು. ಬೆಳಿಗ್ಗೆ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗೋವರೆಗೂ ನನ್ನ ಜೊತೆಲೇ ಮಾತಾಡ್ತಿದ್ದರು. ಟೀ ಕಾಫಿ ಕೊಟ್ಟವರು ನನ್ನ ಜೊತೆಲೇ ಕೂತ್ಕೊಂಡಿದ್ದವರು. ಮಧ್ಯಾಹ್ನ ನಾನು ಬಂದಲ್ಲ ವಾಪಸ್ಸು, ಆವಾಗ ನಾನು ಪಕ್ಕ ಕೂತ್ಕೊಂಡಿರಲಿಲ್ಲ. ಹೋಗಿ ಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಸುಮ್ಮನೆ ಬೇವರ್ಸಿ ಥರ ಕೂತಿದ್ದು ಮನೆ ಮುಂದೆ ಇದು ಬಂದೆ. ಸೊ ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ಜೊತೆ ನಾನು ಕಿರಿಕ್ ಮಾಡ್ಕೊಳ್ಳೋಕೆ ಇದೇ ಒಂದು ಬೇಜಾರು ಕಾರಣ ಕೂಡ ಆಗಿತ್ತು. ಆದರೆ ನಾನು ವೀಡಿಯೋ ಕವರ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಪಡೆದ ಎದ್ದು ಬಂದೆ. ಓಕೆನಾ? ಅಲ್ಲಿಂದ ಬಂದಮೇಲೆ ಸಡನ್ನಾಗಿ ನಮ್ಮ ಮಮ್ಮಿ ಮನೆಯಿಂದ ಒಂದು 10 ಹೆಜ್ಜೆ ಮುಂದೆ ಇಡ್ತಿದ್ದಂಗೆ ಒಂದು ಬಜಾಜ್ V15 ಗಾಡಿ ಇತ್ತು. ಅಲ್ಲಿಂದ ಒಂದು ಹುಡುಗ ಹೋದ ಮತ್ತು RX ಗಾಡಿ ಹೋಯ್ತು. ಸೊ ಅಲ್ಲಿಂದ ಮುಂದಕ್ಕೆ ಕತೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ನಿಮಗೆ ಗೊತ್ತು, ವೀಡಿಯೋ ರೆಕಾರ್ಡ್ ಆಗಿದೆ. ಜೊತೆಗೆ ಇವತ್ತು ಕಿಲೋಮೀಟರ್ಸು ಗೂಗಲ್ದು ಇದೆಯಲ್ಲ, ಅದು ಫಿಟ್ನೆಸ್ ಟ್ರ್ಯಾಕರ್ ಇದೆಲ್ಲ ಅದ್ರದ್ದು ಅಪ್ಲೋಡ್ ಮಾಡ್ತೀನಿ, ಗೊತ್ತಾಗುತ್ತೆ. ಹೀಗೆ ಮಾಡೋದ್ರಿಂದ ಇನ್ನೊಂದೇನಂದರೆ ಒಂದು ಟೈಮ್ ಕಿಲ್ಲಿಂಗ್ ಆಗುತ್ತೆ, ಇನ್ನೊಂದು ಎನರ್ಜಿ ಕಿಲ್ಲಿಂಗ್ ಆಗುತ್ತೆ. ಓಕೆನಾ? ಜೊತೆಗೆ ಮೆಂಟಲ್ ಪ್ರೆಷರ್ ಎಲ್ಲ ಬಿಲ್ಡ್ ಮಾಡ್ದಂಗೆ ಆಗುತ್ತೆ. ಮತ್ತು ಹೆಲ್ತ್ ಹಾಳಾಗುತ್ತೆ. ಯಾಕೆಂದರೆ ಊಟ ಕೊಡೋದಿಲ್ಲ. ವಾಕ್ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ, ಆದರೆ ಊಟ ಕೊಡೋಲ್ಲ. ಸೊ ಹೀಗಾಗಿ ಫಿಸಿಕಲಿ ಲೀನಾಗಿ ಹೋಗ್ತೀನಿ, ಫಿಸಿಕಲ್ ಹೆಲ್ತ್ ಎಲ್ಲ ಹಾಳಾಗುತ್ತೆ. ಸೊ ಒಂದಲ್ಲ ಎರಡಲ್ಲ ಎಷ್ಟೊಂದು ಅಡ್ವಾಂಟೇಜ್ ಇದೆ. ಎಲ್ಲದಕ್ಕಿಂತ ಮೇಯ್ನು ಇಲ್ಲಿ ಅಂದರೆ ಟೈಮ್ ಕಿಲ್ಲಿಂಗ್. ಒಂದು ಟೈಮ್ ಕಿಲ್ ಆಗುತ್ತೆ, ಇನ್ನೊಂದು ಹೆಲ್ತ್ ಹಾಳಾಗುತ್ತೆ. ಜೊತೆಗೆ ಹೆಲ್ತ್ ಬರೀ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಅಲ್ಲ, ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಯಾಕೆಂದರೆ ಸಿಕ್ಕಾಪಟ್ಟೆ ಪ್ರೆಷರ್ ಸ್ಟ್ರೆಸ್ ಎಲ್ಲ ಇಂಪೋಸ್ ಮಾಡ್ತಾರೆ. ಹೀಗಾಗಿ ಸಿಕ್ಕಾಪಟ್ಟೆ ಇದಾಗುತ್ತೆ. ಜೊತೆಗೆ ಈಗ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದಂದರೆ ಇವಾಗಿಂದ ಈವರೆಗೆ ಇವತ್ತು ಬೆಳಗ್ಗೆಯಿಂದ ಊಟದಲ್ಲಿ ಏನು ಕೆಮಿಕಲ್ ಡ್ರಗ್ಸ್ ಹಾಕೋತಿರಲಿಲ್ಲ. ಸೊ ಇನ್ನು ಮುಂದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ. JP 8675 ಅಲ್ಲಿ ರೆಡ್ ಲೈಟ್ ಕಾಣ್ತಾ ಇದೆಯಲ್ಲ ಗಾಡಿ, ಬೈಕ್ ಅದು ಏನೂ ಗೊತ್ತಿಲ್ಲ. ಇಲ್ಲಿ ಏನಿದೆ ಒಟ್ಟಲ್ಲಿ ಚಿಟ್ಕಿ ಹೊಡೆದ್ಬಿಟ್ಟೋದ. ಹಿಂಗೆ ಚಿಟ್ಕಿ ಹೊಡೆದ್ಬಿಟ್ಟು ಅದೇನೋ ನಾನು ಎಣ್ಣೆ ಮಾಡ್ತೀನಿ ಹಂಗೆ ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡೋದ. U330 ಕಾಲು ಹೇಳ್ಕೊಂಡು ಹೋಗ್ತಿದ್ದಾನೆ, ತ್ರಿಪ್ಸಿದ್ದಾರೆ. ಕೀಪ್ ಡಿಸ್ಟೆನ್ಸ್ ಅದೆಲ್ಲ ವೆರಿ ಕಾಮನ್ ಅದು. ಓಕೆ, ಅದಿಲ್ಲ ಅಂತ ಹೇಳ್ಕೊಳ್ಳೋದ. ಅದೇನೋ ಹೇಳ್ಬಿಟ್ಟೋದ. ಒಟ್ಟಲ್ಲಿ ಕೈ ಚೆನ್ನಾಗಿ ಹೊಡೆದ, ಚಿಟ್ಕಿ ಕಿವಿ ಹತ್ರ ಬಂದು ಚಿಟ್ಕಿ ಹೊಡೆದ್ಬಿಟ್ಟು ಅದೇನೋ ಹೇಳ್ಬಿಟ್ಟೋದ. ಐಬಿಮ್ ಬಿಡ್ತಾ ಇರೋದು ED 3925 ಗಾಡಿ ಅದು. JC 1078 43S 5714 ಗಾಡಿ ಅದು. EE541 ಗಾಡಿ ಅದು. ಇವನು ಸಾಚ ಅಲ್ಲ, AB 862 ಗಾಡಿ ಇದು. ಅವನ್ಯಾಕೆ ಸಾಚಲ್ಲ ಅಂತ ಹೇಳ್ತಾ ಇರೋದು ಅಂದರೆ ಗಾಡಿ ಇಂತೆ ತಂದು ನಿಲ್ಲಿಸ್ದ. ಯಾಕೆ ಅಂದರೆ ನಾನು ಕವರ್ ಅವರು ಗಾಡಿ ನಂಬರ್ಗಳು ಹೋದಕ್ಕೆ ಹಿಂದೆ ತಿರುಗ್ತೀನಿ ನಾನು. ನೋಡಿದ್ರ R3341 ಏನೋ ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡೋದ. ಗಾಡಿ ಹೋಗ ಬಾಲಂಗುಚಿ ಅವನು ಅವತ್ತು ಏನೋ ಹೇಳ್ಬಿಟ್ಟೋದ ಅವ್ರಿಗೆ. ಇನ್ನೊಂದು ಹೈಬಿ ಗುರು ಜುಪಿಟರ್ 10U6161 11EE5322 ಇವರೆಲ್ಲ ಬೇಕಂತ ಹೈಬಿಮ್ ಹಿಂದ್ಗಡೆಯಿಂದ ಹೈಬಿಮ್ ಬಿಡ್ತಾ ಇರೋದು. ಯಾಕಂದರೆ ನಾನು ಗಾಡಿ ನಂಬರ್ ಓದೋಕೆ ಹಿಂದಕ್ಕೆ ತಿರುಗ್ತೀನಲ್ಲ. ಜುಪಿಟರ್ಗಳು ಎಲ್ಲ U7198 KB 6705. JW 8788. ಈ ಗಾಡಿದು ಎರಡು ಇಶ್ಯೂಸ್ ಇದೆ. ಒಂದು ಮುಂದೆ ಮೊಬೈಲ್ ನೋಡ್ತಾ ಕುಡ್ದವ್ರಂಗೆ ಹಿಂಗೆ ತೂರಾಡ್ಕೊಂಡು ಕುದಿಯೋ ಪ್ರಯತ್ನ ಪಡ್ದ. ಇನ್ನೊಂದು
ಹಿಂದ್ಗಡೆನೇ ಬರ್ತಿದ್ದವನು ಹೈ ಬೀಮ್ ಬಿಟ್ಕೊಂಡು ಬರ್ತಾಯಿದ್ದೆ ಹಿಂದ್ಗಡೆ. ಯಾಕೆಂದರೆ ನಾನು ಸಡನ್ನಾಗಿ ಹಿಂದ್ಗಡೆ ಯಾವ್ದಾರು ವೆಹಿಕಲ್ ಬಂದ ತಕ್ಷಣ ಹಿಂಗೆ ತಿರುಗಿದ ತಕ್ಷಣ ಹಿಂದ್ಗಡೆಗೆ ಇದು ಲೈಟ್ ಬೀಳೋದು. ಸೇಮ್ ಇದೇ ಥರ ಈಗ ಒಂದು ಬೀಳ್ತಾ ಇದೆಯಲ್ಲ, ಎಕ್ಸಾಕ್ಟ್ಲಿ ಇದೇ ಥರ. JG 8528 ಗಾಡಿ ಇದು. ಈ ಬ್ರಹ್ಮಾಂಡವೇ ಹುಡುಗರು ನಾನು ಇನ್ನೂ ಗಾಡಿ ನಂಬರ್ ಹೋಗಿಲ್ಲ ಅಂದ್ಕೊಂಡವ್ರೆ. JG 8528 ಗಾಡಿ 18 ವಿರಾಟ್. ನಾನು ಗಾಡಿ ನಂಬರ್ ಹೋಗಿಲ್ಲ ಅಂದ್ಕೊಂಡವ್ರೆ ಪಾಪ ಅವ್ರನ್ನ. ಅಯ್ಯೋ 3ನೇ ಸರಿ ಓದ್ತಾ ಇರೋದು ಅಂದ್ಕೊಳ್ತೀನಿ ನಾನು. 2 ಸರಿ ಅಂತ ಕಟ್ಬಾರ್ದು. ಕೇಳಿಸ್ಕೊಬಿಡು. ಅವನೇನು ಹೇಳೋದು ಅಂದರೆ, ನಮ್ಮದು ನಮಗೆ ಕೊಟ್ಬಿಡೋ, ನೀನು ಯಾವನ ಕೇಳೋನು ಹಂಗೆ ಹಂಗೆ ಅಂತ ಓದಾಕ್ಬಿಡೋದು. ಶಿವಮೊಗ್ಗ ಪ್ರತಿಸ್ಬಿಟ್ಟು ಥರ ಇದೆ ಅದೆಲ್ಲ ಆದರೆ ಆ ಥರ. EJ 291 ಇವರು ಏನೋ ಹೇಳ್ಬಿಟ್ಟೋದು, ಅದು ಕಿವಿ ಹತ್ರ ಹೇಳ್ಬಿಟ್ಟೋದ್ರು. ಕ್ಯಾಮ್ರಾದಲ್ಲಿ ಕವರ್ ಆಗಿರುತ್ತೆ, ಏನೋ ಐಡಿಯಾ ಇಲ್ಲ. ನನಗೂ ಕಿವಿಗೆ ಏನು ಹೇಳಿದ್ರು ಅಂತ ಸರಿಯಾಗಿ ಕೇಳಿಸಿಲ್ಲ. ಯಾಕಂದರೆ ಹಾರನ್ ಸೌಂಡ್ ಹಾಳು ಮುಳೆಲ್ಲ ಬರ್ತಾಯಿದೆ. ಇವ್ರದ್ದು ಅಷ್ಟೇ ED 550 ಇರಬೇಕು. ನಾಟ್ ಶ್ಯೂರ್. ಸಿಕ್ಕಾಪಟ್ಟೆ ಲೈಟ್ ಜೋರಾಗಿದೆ. ಬಹುಶಃ ಬ್ರೇಕ್ ಹಿಡ್ಕೊಂಡಿದ್ದೆ ನಾನು, ನಂಬರ್ ಓದೋಕ್ಕಾಗದೆ ಇರಲಿ ಅಂತ. ವಿತೌಟ್ ಹೆಲ್ಮೆಟು ಅವ್ರ ಅಜ್ಜಿ ಅವ್ರ ಹೆಲ್ಮೆಟ್ ಹಾಕ್ಕೊಳ್ತಾರೆ. ಕಷ್ಟಪಲ ಕುದುರೆಗಿತ್ತು. ಏನೋ ಕಿವಿ ಹತ್ರ ಏನೋ ಹೇಳೋದ್ರು. ಗಾಡಿ ನಂಬರೇ ಇಲ್ಲ. ಹೆವಿ ಆರೋನ ಒಂದು EX 457 ಗಾಡಿ. ಇನ್ನೊಬ್ಬ EX6 ಗಾಡಿಯಾಗಿ ನಿಲ್ಸ್ಕೊಂಡು ನೋಡ್ಬೋದು. ಇವ EX6 W9478 ಗಾಡಿ. ಅದೇನೋ ಆಗ್ತಾರೆ ಅಂತ ಹೇಳ್ದ ಅವನಿಗೆ. ನಾನು ಅವ್ನಿಗೆ ಏನೋ ಕಟ್ಟಿದ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಹಿಡಿದಿದ್ದು ಅವನಿಗೆ. ಅದೇನೋ ಆಗ್ತಾರೆ ಅಂತ ಹೇಳಲ್ಲ. ತಾತಪ್ಪನ ಬಲಂಗುಚಿ ಮತ್ತು ಇದು ಇವನು ಚಾಮುಂಡಿ ಬೆಟ್ಟದಾಗ ಪೂಜಾರಿ ದಾರಿ ಹೋಗಿ ಕೃಷ್ಣ ಅದನ್ನೆಲ್ಲ ಒಂದು ಬಲಂಗುಚಿ. ಇಬ್ಬರು ಒಂದೇ ನೆಟ್ವರ್ಕು. ಇಬ್ಬರು CH ನೆಟ್ ಚಾಮುಂಡೇಶ್ವರಿ CH ನೆಟ್ವರ್ಕ್ ಅವರ. ಎಲ್ಲ ಅವರಿಬ್ಬರು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು. ಆ್ಯಕ್ಚುಲಿ ಅವ್ರು ನೋಡಿದ್ದೀನಿ ನಾನು ಮುಂಚೆನೇ. ಹೇಳಿದ್ದೇನೆಂದರೆ ಎಲ್ಲರೂ ಹೋಗ್ತಾರೆ ನಮಗೆ ಅಂತ ಏನೋ ಹೇಳ್ತಾ ಇರೋದು. ಇದೆಲ್ಲ ಡ್ರೆಸ್ಸಿಂಗ್ ಫಾರ್ಮಲ್ಲ ರಾಂಗ್ ವೇ. ಅಲ್ಲಿ ಆ್ಯಕ್ಚುಲಿ ಅಲ್ಲೊಂದು ಗಾಡಿ, 2ನೇ ಗಾಡಿ ಇದು ಹೋಗ್ತಾ ಇರೋದು. ಬಹುಶಃ ಇಬ್ಬರು ಫ್ರೆಂಡ್ಸ್ ಇರಬೇಕು. TVS ಅಪಾಚಿ 110 ಇದೆಯಲ್ಲ, ರೇಸಿಂಗ್ ಸ್ಪೋರ್ಟ್ಸ್ ಗಾಡಿ. ಆ ಗಾಡಿ RS ಆ ಗಾಡಿ ಮುಂಚೆ ಹೋಗಿದ್ದು. ಸುಮ್ಮನೆ ಅರನ್ ಮಾಡ್ತಾರೆ ನೋಡಿಬಿಡು. ರೋಡಲ್ಲಿ ಯಾರು ಅವರೇ ಇದೊಂದು ಆರ್ಗನೈಸ್ T1 MQ 2436 ಗಾಡಿ. ಬ್ಯಾಕ್ ಬಂದು ಡೈರೆಕ್ಟ್ JM 4367 ಗಾಡಿ. ಏನು ಅಂತ ಗೊತ್ತಿಲ್ಲ. ತಿರ್ಗಾ ತೋರಿಸ್ತಾನೆ ಬಹುಶಃ ಅದಿರ್ಬೋದು ಅಂದ್ಕೊಳ್ತೀನಿ. ಸ್ಟಾರ್ಟ್ ಮಾಡ್ಕೊಳೋದು ಪಕ್ಕಕ್ಕೆ ಬಂದ ತಕ್ಷಣ. ಅದೇನೆಂದರೆ ಗಾಡಿ ಫಾರ್ ಎಕ್ಸಾಂಪಲ್ ಯಾರೊಬ್ಬ ನಿಂತ್ಕೊಂಡಿರ್ತಾನೆ ಸುಮ್ಮನೆ. ನಾನು ಪಕ್ಕಕ್ಕೆ ಬಂದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ಅಂತೀನಿ. ಗಾಡಿ ಕರೀತಾ ಇತ್ತಂತ ಅವ್ನಿಗೆ ತಿಗ ಕಡಿತಾ ಇತ್ತಂತೆ. ಅಲ್ಲೊಬ್ಬ ತಿಗ ತೋರಿಸ್ತಾನೆ, ಇಲ್ಲೊಬ್ಬ ಕೈ ಕೇರ್ತಾನೆ. ಬಂದುಬಿಟ್ಟು ಈಸ್ಕೊಂಡು ಹೊರಟೋಗ್ಬಿಟ್ಟು ಅಂತ ನಾನು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದೇನೆ. ಹೇಳಿಲ್ವಾ ನಂದು ಇದ್ರ ಹತ್ರ ಬಂದಲ್ಲ, ಯಾವುದ್ರ ಹೆಸರು ದೇವೇಗೌಡ ಸರ್ಕಲಿಂದ ಮುಂದಕ್ಕೆ ಬಂದಲ್ಲ, ಅಲ್ಲಿಂದ ಮುಂದಕ್ಕೆ ಬಂದಾಗಿಂದ ಇದು ಸಿಕ್ಕಾಪಟ್ಟೆ ವೆರಿ ಕಾಮನ್ ನಡೀತಾ ಇದೆ. WE4568 ML 8976 ಗಾಡಿ. ಅವನದೇನೋ ಅಲ್ವಾ ಗೊತ್ತಿಲ್ಲ. ಟೋಟಲ್ ಅವ್ನು ನೆಡ್ತಿ ಕಳಿಸು ಹಂಗೆ ಅಂತ ಮಾತಾಡ್ತಾ ಇದ್ದ.
ಹೇಳಿಲ್ವಾ, ದೇವೇಗೌಡ ಸರ್ಕಲಿಂದ ಮುಂದೆ ಬಂದ ತಕ್ಷಣ ಸ್ಟೇಟ್ಮೆಂಟ್ ಪಾಸ್ ಮಾಡೋಕೆ ಆ ಕಡೆ ಈ ಕಡೆ ದಾರಿ ದಸರಾ ದಾರಿ ಹೋಗೋರು. ಉಚಾ ವೆಂಕಟ ಇದನ್ನಲ್ಲ ಗುರು, ಉಚಾ ವೆಂಕಟ ಯಾಕೆ ಹಿಂಗೆ ಹುಚ್ಚಿಚ್ಚಾಗಿ ಆಡ್ತಾನೆ ರೋಡಲ್ಲಿ, ಜನಗಳ ಮೇಲೆಲ್ಲ ಹಲ್ಲೆ ಮಾಡ್ತಾನೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಇವರು ಅಷ್ಟೇ ಏನೋ ಅದೇನೋ ಹೇಳಿದ್ರು, ಅದೇನೋ ಮಾಡಿದ್ರು ಅಷ್ಟೇನು ಅದೇನೋ ಹೇಳಿದ್ರು ಅವರು. ಕಾಲ್ ನೋಡೋ ಹಲೋ 779115 ಅದೇನಂದರೆ ಕುಮುದಳ ಕಂದ ಮತ್ತು ಕುಮುದ ಬಲಾಂಗೋಚಿಗಳವರು. JA23 243 ಇರಬೇಕು, ನಾಟ್ ಶೋರ್. ಗಾಡಿ ಹೆವಿ ಹಾರೋದು ಮಾಡೋದು. 13EL7733 ಭಯ ಇರುವಂತೆ. ಅದು ನಂಬರ್ 33 ಇದೆಯಲ್ಲ, ಅದು ಷಣ್ಮುಗಂದು ಮೊಬೈಲ್ ನಂಬರ್ ಎಣಿಸಿ 33. ಇಲ್ಲಿ ಕಿವಿ ಉಚ್ಕೊಂಡದ ನಾನು ಕತ್ಲಲ್ಲಿದ್ದ ಕಾಣಲ್ಲ ಅನ್ಕೊಳ್ತೀನಿ. ಅದನ್ನೇ ನಾನು ಹೇಳ್ತಾ ಇರೋದು. ಈ ಆವಾಗಿನ ದೇವೇಗೌಡ ಸರ್ಕಲಿಂದ ಬಂದಾಗಿಂತ ಕಿವಿ ಪಕ್ಕ ಸ್ಟೇಟ್ಮೆಂಟ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನಗಳು ಅಂತ ಹೇಳಿಲ್ವಾ, ಅದನ್ನು ನಾನು ಕಿವಿ ಹತ್ರ ತೋರಿಸಿದ್ದು. ಕಿವಿ ಉಚ್ಕೊಂಡು ಹೋಗಿದ್ದು ಅಂದರೆ ಕಿವಿ ಹತ್ರ ಮಾತಾಡ್ತಾಯಿದ್ವಿ, ಕಿವಿ ಕಿತ್ತಾಕ್ತೀವಿ ನಿಂದು ಅಂತ ಕಿತ್ತೋಗಷ್ಟು ಮಾತಾಡ್ತೀವಿ, ಆ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇರೋದು. ಏನು ನಾವು ಸುಮ್ಮನೆ ಏನೋ ಮೆಂಟಲ್ ಪ್ರೆಷರ್ ಬಿಲ್ಡ್ ಮಾಡೋಕ್ಕೋಸ್ಕರ, ಮಾನಸಿಕ ಒತ್ತಡ ಏರೋದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾರೆ. ಗಾಡಿ ನಂಬರ್ ಇಲ್ಲ, ಅದೇನೋ ಹೇಳ್ದೆ ನಾನಾದರೂ ಅಂತೇನೋ ಹೇಳ್ಬೋದಲ್ಲ. ಕರೆಕ್ಟಾಗಿ ಕಿವಿ ಹತ್ರನೇ ಬಂದು ಮಾತಾಡ್ತಾರೆ. ಅದು S5829 ಟ್ರಾಫಿಕ್ ಇರೋದಲ್ಲಿ J4284 ಗಾಡಿ. ನಾ ಬರ್ತೀನಿ ಅಷ್ಟೇ ಅವ್ರು ನಡೆಯೋದು. AP39BB 7543. ಅಲ್ಲಿಬ್ಬರು ಹುಡುಗ ಕೂತಿದ್ದಾರಲ್ಲ, ಹೀಗೆ ಫುಟ್ಪಾತಾಗಿ ಕೂತ್ಕೊಂಡು ಬಿಟ್ಟೆವು. ಅದೇ ಎಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇರೋದು ಕಿವಿ ಹತ್ರ. ಕಡಿಮೆ ಅಂದರೂ ಒಂದು 15ರಿಂದ ಎಷ್ಟೋ ಸಾವಿರ ಹೇಳಿದ್ರು. ಅಷ್ಟಾದರೂ ಮಾಡಬೇಕು ಒಂದು ತಿಂಗಳಲ್ಲಿ. ಹಂಗೆ ಹೇಳ್ತೇನೋ ದುಡ್ಡಿನ ವಿಷಯ ಮಾತಾಡ್ತಾ ಇರೋದು. ಅದ್ಯಾಕಾಗಿ ಹೇಳ್ತಿರೋದು ಅಂದರೆ, ನಾನು ಆನ್ಲೈನಲ್ಲಿ ಬ್ರೋಕಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಜೊತೆಗೆ ಇದಿದೆಯಲ್ಲ ಅದ್ರ ಹೆಸರೇನು, ಝೊಮೊಟೊ, ಸ್ವಿಗ್ಗಿ, ಅದರ ಫುಡ್ ಡೆಲಿವರಿ ಮತ್ತು ರ್ಯಾಪಿಡೋ 3 ಕೆಲಸ ಒಟ್ಟಿಗೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಲ್ಲ. ಸೊ ಅದಕ್ಕೋಸ್ಕರ ಈ ಥರದ ಪ್ರಾಜೆಕ್ಟೆಲ್ಲ ಲೆಕ್ಕವಿಲ್ಲದಷ್ಟು ಮಾಡಿದ್ದೀನಿ ಆಲ್ರೆಡಿ. ಆದರೆ ಫ್ಲಾಪ್ ಆಗಿದ್ದೀನಲ್ಲ, ಅಂದರೆ ಮಾಡೋ ಪ್ರಯತ್ನ ಮಾಡಿ ಫ್ಲಾಪ್ ಆಗಿದ್ದೀನಿ. ಈ ಸರಿ ನೋಡೋದ ವಿಭೂತಿ ಮಹದೇಶ್ವರ ದೇವಸ್ಥಾನದ ಕೃಪೆಯಿಂದ ಆಗಬಹುದು, ಅವ್ರ ಹೆಸರಲ್ಲಿ ಮಾಡಬಹುದು. ನೋಡೋದ HU70 K04 ಅದು. ಏನು ಮುಖ್ಯ ಗಾಡಿ ನಂಬರ್ ಹೇಳ್ದ, ಅವನೇನು ಮಾಡಲಿಲ್ಲ ಅಂದರೂ ಗಾಡಿ ನಂಬರ್ ಇಲ್ಲ. ಯಾಕೆ ಹೇಳಿ, ನಾನು ಈಗ ಜಸ್ಟ್ ವಿಭೂತಿ ಮಹದೇಶ್ವರ ಅವನು ಗಾಡಿ ಕೂಡ ಮಗ ಏನು ಹೇಳೋದ, ಪ್ಯಾಚನ್ ಇರಬೇಕು, ಗಾಡಿ ಲೈಟೇ ಇಲ್ಲ ಅದರಲ್ಲಿ. ಅದು ಈಗ ಅದು ಮಾಡಿದ್ದೇನೆಂದರೆ, ನಾನು ಬೆನ್ನಿಂದೆ ಹೋದ ಕ್ಲೀನಾಗಿ ಅಷ್ಟೇ. ಅದೇ ಅವನೊಬ್ಬನೇ ಹೋದನು. ನೀವು ನಂಬಲೇಬೇಕಾದ ವಿಷಯ ಏನಂದರೆ, ಬಂದೂರಿಂದ ಬಂದಲ್ಲ, ಅಲ್ಲಿಂದ ಇಲ್ಲಿವರೆಗೂ ಇನ್ನೊಬ್ಬನೇ ಬಡಿ ಮಗ ಬೆನ್ನಿಂದೆ ಹೋದನು. ನೀಟಾಗಿ ಒಬ್ಬ ವ್ಯಕ್ತಿ ಪಾದಚಾರಿ ಹೋದ್ಮೇಲೆ ಆ ಪಾದಚಾರಿ ಬೆನ್ನಿಂದೆ ಗಾಡಿ ಹೋಗ್ಬೇಕಾ, ಆಯಿತಾ. ಒಬ್ಬ ವ್ಯಕ್ತಿ ಮುಂದೆ ನಡ್ಕೊಂಡು ಹೋಗ್ತಿದ್ದಾನೆ ಅಂದರೆ ಅವ್ನು ಪಾಸ್ ಆದಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಆಲ್ರೆಡಿ ಮೂವ್ ಆಗ್ತಿದ್ದಾನೆ ಅಂದರೆ. ಸೊ ಇವತ್ತು ಗಂಟ ನಾನು ಬಂದೂರಿಂದ ಬಂದಾಗಿಂದ ಒಬ್ಬನೇ ಈ ಥರ ಹೋಗಿರಲ್ಲ. ಇವನೇ ಫಸ್ಟ್ ಬೇಕು ಗಾಡಿ ಹೋಗಿದ್ದು, ಈಶ್ವರವರು. ಅಲ್ಲೊಂದು ವೀಡಾ ಗಾಡಿ ಹೋಯಿತು. ವೀಡಾ ಹೀರೋ ಕಂಪ್ನಿದು ವೀಡಾ ಎಲೆಕ್ಟ್ರಿಕ್ ಗಾಡಿ ಇದೆಯಲ್ಲ, ಆ ಗಾಡಿ ಈ ಕಡೆಯಿಂದ ಹೋಗಿದ್ದೆ. ಆ್ಯಕ್ಚುಲಿ ಇಲ್ಲಿಂದ ಬಂದು ಈ ರೋಡಲ್ಲಿ ಹೋದ. ಸಿದ್ಧಾರ್ಥ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಲ್ಲ ರೋಡಿದು, ಇದು ಹಾಲೆಂಡ್ ಡೈರಿ, ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಲ್ಲ ರೋಡು, ಆ ರೋಡಲ್ಲಿ ಹೋದ. ಅವ್ನು ಹೇಳ್ಕೊಂಡು ಹೋಗಿದ್ದೇನೆಂದರೆ, ಏನೋ ಈಗ ಎಲ್ಲಿದ್ದೆ ಅನ್ನೋ ಥರ, ಏನೋ ಇಷ್ಟು ದಿವಸ ಎಲ್ಲಿದೆ ಹಂಗೆ ಪ್ರಶ್ನೆ ಮಾಡ್ತಾರಲ್ಲ, ಆ ಥರ ಹೇಳ್ಕೊಂಡದ. EV 2033 ಗಾಡಿ, 33 ನಂಬರ್ 33 ಷಣ್ಮುಗ ಮೊಬೈಲ್ ನಂಬರ್ ಅದು.
ಪೊಲೀಸ್ಗಳು ಸಿಕ್ಕಾಪಟ್ಟೆ ಜನ ಕಾಣಿಸ್ಕೊಳ್ತಿದ್ದಾರೆ. ಆ್ಯಕ್ಚುಲಿ ಅಲ್ಲೂ ಒಂದು ಗಾಡಿ ಹೋಯಿತು, ಎಲ್ಲನೂ ಹೇಳ್ಕೊಂಡು ಹೋಗಿಲ್ಲ. ಬೈಕ್ ಇದ್ರು ಮಂಜುನಾಥ ಶ್ರೀ ಅದಕ್ಕೆ ಕಾಣಿಸ್ಕೊಡೋದು ಪೊಲೀಸರು. ಮಂಜುನಾಥ ಶ್ರೀನಿವಾಸ ದೇವಸ್ಥಾನ, ಮಂಜುನಾಥ ಇದ್ರ ಮಂಜುನಾಥ ಅಲ್ಲಿ ಅವನ ಥರನೇ ಅವನೊಬ್ಬ ಗಾಡೀಲಿ ಹೋಗ್ತಾ ಇದ್ದಾನೆ. ದುರ್ಗಾ ಪರಮೇಶ್ವರ ದೇವಸ್ಥಾನ ಅದು ನೋಡೇ ಇಲ್ಲ ಆ್ಯಕ್ಚುಲಿ. EN5788 ಗಾಡಿ. ಜೊತೆಲಿ ಹೋಗ್ತಿರೋರು ಸುಮಾರು ಜನ ಕಂಡ್ರು ಆ್ಯಕ್ಚುಲಿ ಸ್ಟೋರಿ. L9177 ಸಾರಿ 117 HF K09 HF 988 ಗಾಡಿ ಸುಮಾರು ಸರಿ ಗಾಡಿ ನಂಬರ್ ಓದಿದ್ದೀನಿ. ಅದು ನಂಬರ್ 1 ಬಿಟ್ಟು ತೋರಿಸ್ಕೊಂಡು ಏನೋ ಪಂಚರ್ ರೆಡಿ ಮಾಡ್ತಾರೆ. C9Z5219 4186 ಗಾಡಿ ಸುಜುಕಿ ಆಕ್ಸಿಸ್ ಅಥವಾ ಹೋಂಡಾ ಆ್ಯಕ್ಟಿವ್ ಇರಬೇಕು ಗುರು. ವೈಟ್ ಕಲರ್ ಗಾಡಿ ಅದು. ಇಲ್ಲಿಂದ ಹೋಯ್ತು, ಇದೇ ಸ್ಪಾಟಲ್ಲಿ ನಿಂತ್ಕೊಂಡಿದ್ದ. ನಾನು ಬರೋವರೆಗೂ ಕರೆಕ್ಟಾಗಿ ನಿಂತ್ಕೊಂಡಿದ್ದೆ. ಕಣ್ಣಿಗೆ ಹೆಡ್ಲೈಟ್ ಬಿಡ್ತಾನೆ. ನಾನು ಎಂಥ ನಿಂತಿರ್ಬೇಕು ಬರೋಲ್ಲ. ಆರ್ಗನೈಸೇಷನ್ ಸೈಕಲ್ ಇಲ್ಲಿಂದ ಓಡಿಸ್ತೀಯ ಮನೆಯಿಂದ ಓಡಿಸ್ತೀಯ ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ವಿ ಹುಡುಗರು. MA54 ಆ ಗಾಡಿ ನಂಬರು. ನಾನು ಈ ಗಾಡಿ ನಂಬರ್ ಇರಲ್ಲ ಅಂತ ಮಹದೇಶ್ವರ ದೇವಸ್ಥಾನ ಇದು. ಬಸವೇಶ್ವರ ಮತ್ತು ಮಹದೇಶ್ವರ ಆರ್ಡಿನರಿ ಮಹದೇಶ್ವರ ಇದು. ಸೊ ಕಥೆ ಹೇಳ್ತೀನಿ ಇದ್ರದ್ದು. ಹುಡುಗರು ಇದಾವಲ್ಲ, ಹುಡುಗರು ಏನು ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಅಂದರೆ ಇಲ್ಲಿಂದ ಓಡಿಸ್ತೀಯ ಇದು ಅದೇ ಅಂತ ಹೇಳ್ತಾನೆ ಕತೆ. ಮುಖ ತೋರ್ಸೋಕ್ಕೆ ಟ್ರೈ ಬಿಡ್ತಾ ಇಲ್ಲ, ಮುಖ ಕವರ್ ಮಾಡೋಕ್ಕಾಗ್ತಿಲ್ಲ. ಒಂದು ಇವನು ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡೋದು. ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಕ್ಲೀನಾಗಿ ಕೇಳಿಸ್ಬೋದ್ರೆ ಮರ್ತೋಗ್ಬಿಟ್ಟೆ. ಬೇರೆ ವಿಷಯ ತಲೆ ಹೊಡಿತ್ತು, ಅದು ಮರ್ತೋಗ್ಬಿಟ್ಟೆ ಈಗ. ಹುಡುಗರು ಇನ್ನೊಂದು ಹುಡುಗರು ಇಲ್ಲಿಂದ ಓಡಿಸ್ತೀವೋ ಮನೆಯಿಂದ ಓಡಿಸ್ತೀವೋ ಅಂತ ಹೇಳ್ದವನು. ಏನಂದರೆ ಬನ್ನೂರಲ್ಲಿ ಆ ಮನೆಯಿಂದ ನಮ್ಮ ಮಮ್ಮಿ ಮನೆ ಇದೆಯಲ್ಲ, ಸೊ ಅಲ್ಲಿಂದ ಓಡಿಸ್ತೀವೋ, ಈ ದುರ್ಗಾ ಪರಮೇಶ್ವರ ದೇವಸ್ಥಾನದ ಟೆಂಪಲ್ ಇದೆ ಅಲ್ಲಿಂದ ಓಡಿಸ್ತೀವೋ ಅಂತ ಮಾತಾಡ್ತಿರೋದು. ಅಂದರೆ ಸೆಪ್ಟೆಂಬರ್ 2022 ಐಡೆಂಟಿಟಿ ಫಾರ್ಮುಲಾ ಇದೆಯಲ್ಲ, ಮಾರ್ಕೆಟ್ ಐಡೆಂಟಿಟಿ ಫಾರ್ಮುಲಾ. ಸೊ ಅದನ್ನು ಮತ್ತೆ ಇಂಪ್ಲಿಮೆಂಟೇಷನ್ ಮಾಡ್ತೀವಿ, ಎಲ್ಲರೂ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಟ್ರೈ ಮಾಡ್ತಾ ಇರೋದು ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿರೋದು. ಅದನ್ನೇ ನಾನು ಹೇಳಿದ್ದು. ಅಲ್ಲಿ ಬನ್ನೂರಲ್ಲಿ ಬಿಟ್ಟಾಗಲೇ ನನ್ನ ಮೇಲೆ ಹಲ್ಲೆ ಮಾಡೋದು. ಈ ಥರ ಗಡ್ಡೆ ಎಲ್ಲ ಮುಖ ಎಲ್ಲ ಒರೆಸ್ಕೊಂಡು ತಿಂದವರೇ ನಾವು ಮುಖ ಒರೆಸ್ಕೊಳ್ತಾರಲ್ಲ, ಆ ಥರ ಏನೋ ಒರೆಸ್ಕೊಂಡೋದಾಗರು ಒಳ್ಳೆ ವಿಷಯ ಮಿಸ್ ಆಗೋಯ್ತು ಅಂತ ಹೇಳಿದ ಜೊತೆಗೆ ಅದೇ ಫಾರ್ಮುಲಾ ದುರ್ಗಾ ಪರಮೇಶ್ವರ ದೇವಸ್ಥಾನದವ್ರು ಮುಂದೆ ಇಟ್ಕೊಂಡು ಪಾರ್ಕಲ್ಲಿ ನಮಗೆ ಹಲ್ಲೆ ಮಾಡೋ ಪ್ಲ್ಯಾನ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ನನಗೆ ಆಲ್ರೆಡಿ 2-3 ಸರಿ ಹೇಳಿದೆ. ಈಗ ಬನ್ನೂರಿಂದ ಬರ್ಬೇಕಾದ್ರೆ ಇದೇ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಎರಡೇ ಸರಿಯಲ್ಲಿ. ಸೊ ಅದೇ ಇವರು ಹೇಳ್ತಾರೆ ಹುಡುಗರು. ಅವರು ಹೇಳಿದ್ದೇನೆಂದರೆ ಹೊಸ ಗಾಡಿ ತೊಗೊಂಡಿದ್ರೆ ಪೂಜೆ ಮಾಡಿಸ್ಕೊಂಡಿದ್ದಾರೆ, ಹೊಸ ಗಾಡಿನ ಇಲ್ಲಿಂದ ಓಡಿಸ್ತೀವಿ ಮನೆಯಿಂದ ಹೊಸ ಗಾಡಿ ಓಡಿಸ್ತೀವಿ ಅಂತ ಅವ್ರು ಆ್ಯಕ್ಚುಲಿ ಮಾತಾಡೋದು ಇದು ಮಾತಾಡ್ತಾ ಇದ್ದಿದ್ದು. ಆದರೆ ಆ್ಯಕ್ಚುಲಿ ಅವ್ರು ಏನಂದರೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದೇನೆಂದರೆ ಆ ಥರ, ಅಂದರೆ ನನ್ನ ಬನ್ನೂರಿಂದ ಓಡಿಸ್ತೀವಿ, ಬನ್ನೂರು ಮನೆಯಿಂದ ಓಡಿಸ್ತೀವೋ ಅಥವಾ ಪಾರ್ಕಿಂದ ಓಡಿಸ್ತೀವೋ ಅಂತ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಯಾರು ಎಲ್ಲಿಂದಾರು ಓಡಿಸ್ತೀವಿ, ಅದು ಸೆಕೆಂಡ್ರಿ. N3622 ಗಾಡಿ ಇನ್ನೂ ಹೇಳಿರಿಯ ನೀವು ಅಂದ್ಕೊಂಡು ಅದೇನೇನೋ ಸ್ಟೋರಿ ಎಲ್ಲ ಹೇಳ್ಕೊಂಡೋದ. ಕಿವಿಗೆ ಎಷ್ಟು ಜೋರಾಗಿ ಹೇಳ್ದ ಅಂದರೆ ಕಿವಿ ಕಿತ್ತೋಗ್ಬೇಕು ನಂದು, ಅಷ್ಟು ಜೋರಾಗಿ ಕೂಗ್ಬಿಟ್ಟೋದ ಕಿವಿ ಹತ್ರ. ಅದು ಎಷ್ಟು ಚೆನ್ನಾಗಿ ಕೂತಿದ್ದೆ ಅಂದರೆ ಹಿಂದ್ಗಡೆ ಸೀಟಲ್ಲಿ ಕೂತಿರೋದು ಮುಂದ್ಗಡೆ ಅವ್ನಿಗೆ ಹೇಳೋದಕ್ಕೆ ಬಗ್ಕೊಂಡಿದ್ದ ಸಿಕ್ಕಾಬಿಟ್ಟೆ. ಎಷ್ಟು ಕಿವಿ ಹತ್ರ ಬಂದು ಹೇಳ್ದ ಅಂದರೆ ಅಪ್ಪ
ಕಿವಿ ಇನ್ನೂ ಗುಮ್ಮ ಅಂತ ಅಷ್ಟೊಂದು ಜೋರಾಗಿ ಹೇಳ್ಬಿಡೋದ. ಕರ್ಕೊಂಡೇ ಬರ್ತಾಯಿದ್ದೀನಿ ಅಲ್ಲಿಂದನೂ. ಎಲ್ಲಿಂದ ಹೇಳಿ ಟೆರಿಷನ್ ಕಾಲೇಜಿಂದ ಇನ್ನು ಯಾವುದೋ ನಗರ ಪಗರ ಅಂದ್ಕೊಂಡು ಯಾವುದೋ ಮಾಡಿದಾರಲ್ಲ, ತಮಿಳ್ನಾಡು 11 BV 4873 ಬೇಕು, ನಾನ್ ಶ್ಯೂರ್ ಗಾಡಿ. JC 6448 ಗಾಡಿ. ವೆರಿ ಕ್ಲೋಸ್ ಅಪ್, ಎರಡೂ ಅಷ್ಟೇ ಸೇಮ್ ಸ್ಟೋರಿ. X 4854 ಗಾಡಿ. ನಾನು ರೋಡ್ ಮೇಲೆ ಹೋಗ್ತಿದ್ದೀನಿ, ಅದರ ಅರಿವು ನನಗಿದೆ. ಆದರೆ ಅವರು ಆರಾಮ್ಸೆ ಹೋಗ್ಬೋದು, ಬೇಕಾದಷ್ಟು ಜಾಗ ಇದೆ. ಬಟ್ ಸ್ಟಿಲ್ ಬೇಕಂತ ಬೈಕ್ ಕ್ಲೋಸ್ ಅಪ್ ಹೋಗೋದು. ಕಾಲು ಹೇಳ್ಕೊಂಡು ಹೋಗ್ತಾ JJ 9934 ಇರಬೇಕು, ನಾಟ್ ಶ್ಯೂರ್, ಕಟ್ಲೆ ಕಾಣಲ್ಲ. EU 1640 ಮಾಡೋಕ್ಕೆ ಕೆಲ್ಸಿಲ್ಲ, 3 ಕಣ್ಣಿಂತವನೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಪಾಸ್ ಮಾಡೋಗಿದ್ದು. EB 455. ಏನಕ್ಕೆ ಇಲ್ಲಿ ಜಾಸ್ತಿ ತೊಂದರೆ ಸ್ಟಾರ್ಟ್ ಆಗ್ತಿರೋದು ಅಂದರೆ ರೋಡ್ ಮೇಲೆ ಹೋಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕಲ್ಲ, ಮುಂದೆ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಹತ್ರ ಆಗ್ತಾಯಿದೆ. ಅದಕ್ಕೋಸ್ಕರ ಪಾರ್ಕೆಲ್ಲ ನರಕ ತೋರಿಸ್ತಾರೆ ಇವತ್ತು ಖಂಡಿತ. 11 EH 6846 ಗಾಡಿ. EH 147 ಅದೇನೋ ಹೇಳ್ಬಿಟ್ಟೋದು ಅವ್ರಿಗೆ, ಕಿವಿಗೆ ಸಲ ಕೇಳಿಸಿಲ್ಲ, ಔಟಲ್ಲಿ ಸೌಂಡ್ ಅಂತ ಬೀಳ್ತು. ಇದನ್ನ ನೋಟಿಸ್ ಮಾಡಬೇಕಾಗಿರೋದೆ ಈ ಥರ. ಗಾಡಿ ನಂಬರ್ ಕಾಣಲ್ಲ ಬಿಡಿ, ಸಿಕ್ಕಾಬಿಟ್ಟೆ ಸಣ್ಣ ಬರ್ದವನೆ. ಬೈಕ್ ನಂಬರ್ ಪ್ಲೇಟ್ ಇದೆ, ಅದಕ್ಕಿಂತ ಚಿಕ್ಕದಾಗಿದೆ ಅದು. ಇನ್ನೊಂದೇನೆಂದರೆ ವೆಹಿಕಲ್ಗಳು ಇಲ್ಲಿ ಫಸ್ಟ್ ನೀವು ನೋಡಬೇಕಾಗಿರೋದು ಏನಂದರೆ ಸೈಲೆನ್ಸರ್ನ ಸೌಂಡ್ ಮಾಡೋಗ್ತಾರೆ. ಅಂದರೆ ಅವನು ಆರೋನ್ ಮಾಡಿದ್ನಲ್ಲ, ಅವನು ಒಂಥರ ಜೋರಾಗಿ ಆರೋನ್ ಮಾಡಿದ್ರೆ ಇಲ್ಲಿ ನನ್ನ ಪಕ್ಕ ಪಾಸ್ ಆಗ್ತಿರೋ ವೆಹಿಕಲ್ಗಳು ನನ್ನ ಪಕ್ಕಕ್ಕೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಎಕ್ಸ್ಲೇಟರ್ ರೈಸ್ ಮಾಡ್ತಾ ಇದ್ದಾರೆ. ಟ್ರರ್ ಅಂತ ಎಕ್ಸ್ಲೇಟರ್ ರೈಸ್ ಮಾಡೋದು, ಅಲ್ಲೋಗಿ ಸ್ಟಾಪ್ ಮಾಡ್ಕೊಳ್ತಾರೆ. EY 1011 ಗಾಡಿ ಅದು, ಏನೋ ಹೇಳ್ಬೇಕಾಗ. ನಜರ್ಬಾದಲ್ಲಿ ಆ್ಯಕ್ಚುಲಿ ನಾನು ಬಿಳಿಗಿರಿ ರಂಗನಾಥ್, ಅದು ಕೂಡ ಪ್ಲಸ್ ಪಾಯಿಂಟ್ ಇದೆ. ಇಬ್ಬರು ಒಂದೇ ನೆಟ್ವರ್ಕು. ಬಿಳಿಗಿರಿ ರಂಗನಾಥ್ ಮಗಳ ಹೆಸರು ಕೂಡ Q8147 ಗಾಡಿ. ಅದೇನೋ ಹೇಳ್ದೆ ಕಿವಿಗೆ, ಒಂದನ್ನು ಮಾತಾಡೋಂಥರ ಏನು ಹೇಳ್ಬಿಡೋದ. ಕಿವಿ ಇನ್ನೂ ಗುಮ್ಮ ಅಂತ ಇದೆ, ಅಷ್ಟೊಂದು ಜೋರಾಗಿ ಹೇಳ್ದ ಅನ್ಕೋತಿ ಇವಾಗ. ಏನು ಹೇಳ್ತಾ ಇದೆ, ಬಿಳಿಗಿರಿ ರಂಗನಾಥ್ ಮಗಳ ಹೆಸರು ಈಶ್ವರಿ ಅಂತ, ದುರ್ಗಾಪರಂ ಈಶ್ವರಿ. ದೇವಸ್ಥಾನ ಪಾರ್ಕಲ್ಲಿ ದೇವಸ್ಥಾನದ ಹೆಸರು ದುರ್ಗಾಪರಮೇಶ್ವರಿ ಅಂತ, ಬಿಳಿಗಿರಿ ರಂಗನಾಥ್ ಮಗಳ ಹೆಸರು ಈಶ್ವರಿ ಅಂತ. ಸೊ ಅದಕ್ಕೋಸ್ಕರ ಸ್ಟ್ರೈಟಾಗಿ ನಾವು ನೋಡ್ತಾ ಇದ್ದಲ್ಲ, ಒಂದು ನಜರ್ಬಾದ್ ಪೊಲೀಸ್ ಸ್ಟೇಷನ್ ಇದು. ಸೊ ಇದು ಗೋಪಾಲ್ ರೋಡ್ ಹಾಸ್ಪಿಟ್ಲು, ನಜರ್ಬಾದ್ ಪೊಲೀಸ್ ಸ್ಟೇಷನ್ ಇದು. ಮುಂದ್ಗಡೆ ಹೋಗ್ತಾ ಇರೋದು, ಮುಂದ್ಗಡೆ ಇರೋದು ನಜರ್ಬಾದ್. ಸೊ ನಜರ್ಬಾದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ನನಗೆ. ನಜರ್ಬಾದು ನಾನಿರೋ ಪಾರ್ಕು ಕಡಿಮೆ ಅಂದರೂ ಒಂದು 200 ಮೀಟರ್ಸ್ ಡಿಸ್ಟೆನ್ಸ್ ಇರ್ಬೋದು ಅಷ್ಟೇ. ಆದರೂ ನಾನು ನಜರ್ಬಾದಿಗೆ ಬರೋದೇ ಇಲ್ಲ. ಬೇಕಿದ್ರೆ ನೋಡಿ ವೀಡಿಯೋಸ್ ಚೆಕ್ ಮಾಡಿ, ನಾನು ವೀಡಿಯೋಸ್ ಯಾವುದೂ ಅಪ್ಲೋಡೇ ಮಾಡಿಲ್ಲ ಇದ್ರ ಬಗ್ಗೆ ಜಾಸ್ತಿ. ಯಾಕೆಂದರೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾರೆ. ಇವಾಗಲೇ ಟ್ರಯಲ್ ಮಾಡಿ ತೋರಿಸ್ಬಿಡ್ತೀನಿ. ಯಾಕೆಂದರೆ ಬಂದೂರಿನ ಬರ್ತಾ ಇದ್ದೀನಲ್ಲ, ಬಿಸಿ ಬೋಂಡ ಟ್ರಯಲ್ ಮಾಡಿ ತೋರಿಸ್ತೀನಿ. ಕುಮದಾಳ ಕಂದ ಮತ್ತು ಗಂಡಿನ ಬಲಂಗುಚಿಗಳವರು. HV 8588 AB 1144. ನಂಗೂ ನಿಂಗು ಅಂತ ಏನೋ ಮಾತಾಡ್ಕೊಳ್ಳೋದು ಅವನು. ಆರ್ಗನೈಸ್ ಇದು ಜಿಬ್ರಾ ಮೇಲೆ ಆ ಕಡೆ ರೋಡಲ್ಲಿ ಹೋಗ್ತೀನಿ. ಆ್ಯಕ್ಚುಲಿ ನಾನು ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇಲ್ಲ. ಆರ್ಗನೈಸ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೂ ಹೋಗ್ತೀನಿ. ಈ ಕಡೆಗೆ ಆರ್ಗನೈಸ್ ಮಾಡಿದರೆ ಐ ಆಮ್ ಶ್ಯೂರ್ ಅಬೌಟ್ ಇಟ್. ಯಾಕಂದರೆ ಹೌದು ಆಲ್ರೆಡಿ ಅಲ್ಲಿ ಕುತ್ಕೊಂಡು ಆಗಲೇ ನೋಡೋರು ಇಬ್ಬರು ಮಾತಾಡ್ತಿರೋದು. ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಚ್ಚಾಡ್ತಾವ. ಅವ್ರು ಹೇಳೋದೇನಂದರೆ ಕನ್ನಡ ಮಾತಾಡಲಪ್ಪ, ಕನ್ನಡ ಮಾತಾಡೋಲ್ಲ ಹೇಳಿಲ್ವಾ. ಸೇಮ್ ಕಂಟಿನ್ಯೂಟಿ ಅದು ಪೊಲೀಸರವರು. ಇಲ್ಲಿ ಸೈಕಲ್ ಶಾಪ್ದು ಒಂದು ಕಥೆ ಇದೆ, ಅದು ಬಂದಾಗ ಹೇಳ್ತೀನಿ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು RP ಸೈಕಲ್ ಶಾಪ್ ರಾಮ್ಗಲ್ ಸರ್ ಅವರು. ಇಲ್ಲ ಆ್ಯಕ್ಚುಲಿ ನಾನು ಇದು ತೊಗೊಳೋದು ಮಸಾಲೆ ಪುರಿ, ಪಾನಿಪುರಿ, ಆಳು ಮೂಳು ಎಲ್ಲ ತೊಗೊಳೋದು. ಒಂದೊಂದ್ಸರಿ ಒಂದೊಂಥರ ತಿಕ್ಲಂಗಿವ ಲೇಡಿ ಬಾಸ್ ಅವರು ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ನಾನು ಆ್ಯಕ್ಚುಲಿ ಅವ್ನ ಸ್ಟೋರಿ ಹೂವಿದ ತುಪ್ಪಕ್ಕಂತ ಇವ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದೆ. ನಾನು 3 ಪ್ಯಾಕೆಟ್ ತಿಂದೆ ನಾನು ಅಂತ. ಸೊ ಹೊಟ್ಟೆ ಖಂಡಿತ ಬಟ್ ಸ್ಟಿಲ್ ನಾನು ಡಿಸ್ಕಸ್ ಮಾಡಲ್ಲ.
ಅವಳು ಕೇಳಿಸ್ಕೊಂಡ್ರೆ ವಾಯ್ಸು ಆರ್ ಎಕ್ಸ್ ಗಾಡಿ ಅದು ಕುಮದಳ ಕಂದ. ಇದು ಆ್ಯಕ್ಚುಲಿ ಮ್ಯಾಕ್ಸ್ ಮಂಜುಳ ಬಾಲಂಗುಚ್ಚಿ ಅವಳು ಮಾತಾಡಿದವಳು. ಈಗ ಮುಂದೆ ಬರ್ತಿರೋದು ಮ್ಯಾಕ್ಸ್ ಮಂಜುಳ ಬಾಲಂಗುಚ್ಚಿ. ಅವಮ್ಮ ಏನು ಹೇಳಿದ್ರು, ಆಯಿತು ಕೊಡಿಸ್ತೀನಿ ಅಂತ ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ಕೊಂಡೋಯ್ತು. ಅಂದರೆ ಮಂಜು ಆಂಟಿ ಮತ್ತು ನಮ್ಮ ಅಕ್ಕ ಇಬ್ಬರೂ ಹೆಂಗೆ ಮಾತಾಡ್ತಾರೆ ಏನು ಮಾಡ್ತಾರೆ ಅನ್ನೋದನ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಅದು ಆ್ಯಕ್ಚುಲಿ ಏನಾದರೂ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಷ್ಟೇ. ಅದು ಆ್ಯಟಿಟ್ಯೂಡ್ ಏನು ಅಂದರೆ ಕುಮುದ ನಮ್ಮ ಅಕ್ಕ ಮತ್ತು ಮಂಜುಳಾ ಇಬ್ಬರು ಮಾತಾಡಿಕೊಂಡ್ರೆ C1013 ಗಾಡಿ ಅದು ಜಪಾನ್. ಏನು ಹೇಳ್ದ ಅವನು? ಇಲ್ಲ ಸಾರಿ ಏನು ಹೇಳಿಲ್ಲ, ಕೆಮ್ದ. ಕರೆಕ್ಟಾಗಿ ಕಿವಿ ಹತ್ರ ಬಂದು ಕೆಮ್ದ ಅವನು. ಡ್ರೈವರಾಗಿ ಕೆಮ್ಮಿದ್ದು, ಪ್ಯಾಸೆಂಜರ್ ಇಲ್ಲ ಗಾಡಿಗಳಿಗೆ. ಈ ಲೆಫ್ಟಲ್ಲಿ ಹೋಗ್ತಿದ್ದಾನೆ ಆರ್ಗನೈಸ್ಡು. ಕವರ್ ಆಗಿದೆ ಏನೋ ಗೊತ್ತಿಲ್ಲ. ಇದು ಫಾರ್ಮುಲಾ ಡಿಕೋಡ್ ಮಾಡ್ತೀನಿ. ಮುಂಚೆನೇ ಒಂದ್ಸರಿ ಹೇಳಿದ್ದೆ, ಪಿತ್ತೂರಿ ಕ್ಯಾಮ್ರಾ ಸಡನ್ನಾಗಿ ಕಟ್ ಆಗೋಗಿತ್ತು. ರೆಕಾರ್ಡ್ ಆಗ್ತಿದ್ದು 5 ನಿಮಿಷ ಆಗೋಗಿ. ಸೊ ಅದು ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಫೀಲ್ಸ್ ನಾಶ ಟಿ ಶರ್ಟ್ಗಳು ಅಯ್ಯೋ ಡಿಕೋಡ್ ಮಾಡಲೇ ಮಾಡ್ತೀನಿ ಗುರು. ವಿನಾಯಕ ಮೈಸೂರು ಮೈಲಾರಿ ಅಂತಾರಲ್ಲ, ಅದೇ ಹೋಟ್ಲಿದು ಹೊಸದು. ಇವರು ಫಾರ್ಮುಲಾ ಡಿಕೋಡ್ ಮಾಡೇ ಮಾಡ್ತೀನಿ ಅಂತಲ್ಲ. ನನಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಡಿಕೋಡ್ ಮಾಡ್ತೀನಿ. ಆಮೇಲೆ ಶ್ಯಾಂಪು, ಅದೇನಕ್ಕೆ ಶ್ಯಾಂಪು ಹೇಳ್ತಿರೋದು ಅಂದರೆ ಅದೇನಕ್ಕೆ ಶಾಂಪು ವಿಷಯ ಮಾತಾಡ್ತಿರೋದು ಅಂದರೆ, ಹೊಳೆ ಹತ್ರ ನಾನು ಸ್ನಾನ ಮಾಡೋಕ್ಕೆ ಹೋಗ್ತೀನಲ್ಲ, ಸೋಪ್ ಎತ್ಕೋತೀನಿ, ಅಲ್ಲೇ ಶಾಂಪು ಇಟ್ಟಿದ್ರು. ಅದಕ್ಕೆ ಶಾಂಪು ಬಗ್ಗೆ ಮಾತಾಡ್ತಿರೋದು. ಇಲ್ಲಿ ಬೈತಾ ಇರೋದು ನನಗೆ. ಫೋನ್ ಹಿಡ್ಕೊಂಡವನೆ. ಆ ಹುಡುಗರು ಬೈದ್ರಲ್ಲ, ಅದು ಅಷ್ಟೇ. ಹಿಂಗೆ ಕೆರ್ಕೋತಾವನಲ್ಲ, ಇದು ಅಷ್ಟೇ. ಆ್ಯಕ್ಚುಲಿ ನನಗೆ ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಅಲ್ಲಿ ಈ ಶಾಪ್ ಏನು ಮಾಡೋದೇ ಬೇಡ ಬಿಡಪ್ಪ, ಯಾಕೆ ಬೇಕು ಇವರು ಕಾಲೆಲ್ಲ ಹೊಡೆಯೋ ಪ್ಲ್ಯಾನು. ನಾನು ಲೇಟಾಗಿ ಮಾಡಿದೆ ಒಂದು ಸ್ವಲ್ಪ, ಅಂದರೂ ಕ್ಲೀನಾಗಿ ಮ್ಯಾಚ್ ಮಾಡ್ತಾ ಇದ್ದಾರೆ ಇವರು. ಹೆವಿ ಎಫರ್ಟ್, ಹೈ ಎಫರ್ಟ್. J5179 ಗಾಡಿದು ಅಮ್ಮ ಈಗ ತೊಗೊಂಡಿದ್ದೆ. ಆ್ಯಕ್ಚುಲಿ ಹೆವಿ ಎಫರ್ಟ್ ಆಗೋಲ್ಲ ಕಾಲಲ್ಲಿ ಓಡಿಯೋದಕ್ಕೆ. ಈ ಒಂದು ಸ್ಟೇಟ್ಮೆಂಟ್ ಕೇಳಿಸ್ತಿರೋದು ಅಂದ್ಕೊಳ್ತೀನಿ ಸಿಕ್ಕಾಪಟ್ಟೆ ಕ್ಲೀನಾಗಿ. ಇನ್ನೂ ಹಾಕೊಳ್ಳೋ ಹೆಂಗೆ ಅಂತ. ಇನ್ನೊಂದು ಹುಡುಗಂದು ಇಲ್ಲಿ ನಿಂತವನಲ್ಲ, ಇನ್ನು ನೋಡ್ಕೊಬೋದು ಹುಡುಗ ಬಟ್ಟೆ ಡ್ರೆಸ್ಸಿಗೂ ಡ್ರೆಸ್ ಕೊಡಿದೆ. ಕವರ್ ಮಾಡಲಿಲ್ಲ ಆ್ಯಕ್ಚುಲಿ. ನಾನು ಬಂದೂರಲ್ಲಿ ಹೊಳೆ ಬರುತ್ತಲ್ಲ, ಹೊಳೆಯಿಂದ ಮುಂದೆ ಕಬ್ಬಿನ ಹಾಲು ತೋಟ ಇದೆ. ತೋಟದ ಆಪೋಸಿಟ್ ಕಬ್ಬಿನ ಹಾಲು ಮಾರಾಟ ಮಾಡ್ತಾರೆ. ಸೊ ಅಲ್ಲಿ ಒಂದು ಹುಡುಗ ಹಿಂಗೆ ಇದು ಹೋಂಡಾ ಶೈನಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡಿದ್ದ. ಸೇಮ್ ಇದೆ ಡ್ರೆಸ್ಸು. ಬಾಳೆ ಎಲೆ ಒಳ್ಳಾಳು. ಬ್ರಹ್ಮಾಂಡವೇ ಯಾರೋ ಬೆಳಿಗ್ಗೆ ಅಂತ ಬಾಯಿ ಬರ್ತಾನೆ ಐತೆ. ಬೆಳಿಗ್ಗೆ ಅಂತಲ್ಲ, ಈಗ ಸ್ವಲ್ಪ ಹೊತ್ತಿಂದ ಇಲ್ಲ ಡೌನ್ಲೋಡ್ ಮಾಡಿದ್ದೆ. ಅದಕ್ಕೆ ಕರೆಕ್ಟ್ ಯಾವುದೋ ರವಿಚಂದ್ರ ಸಾಂಗ್ಸ್ ಒಂದಷ್ಟು ಡೌನ್ಲೋಡ್ ಮಾಡಿದ್ದೆ ಮೊಬೈಲ್ಗೆ. ಅದೊಂದು ಹಾಡು ಸಡನ್ನಾಗಿ ಕಿವಿಗೆ ಬಿದ್ದುಬಿಡ್ತು ಡೌನ್ಲೋಡ್ ಮಾಡುವಾಗ. ಅದಕ್ಕೆ ಇದೊಂದು ಹಾಡು ಪದೇ ಬರ್ತಾನೆ ಇದ್ದೆ ಅವಾಗಿಂದ. ಇನ್ನು ಏನೋ ಪಾಸ್ ಮಾಡ್ತು ಸರಿ ಇಲ್ಲ ಅವನು ಅಂತ ಏನೋ ಹೇಳ್ದ ಅವನು. ಇವ್ರು ಹಾಂ ಟಿ ವಿ ಹತ್ರ ಬಂದು ಬಂದ್ಬಿಟ್ಟು
ಆ್ಯಕ್ಚುಲಿ ಪಾರ್ಕ್ ಹತ್ರ ಇದ್ದೀನಿ. ಇದು ಪಾರ್ಕ್ ಹತ್ರ ಇರೋ ಬೋರ್ಡ. ಇದು 19 ಪಾಯಿಂಟ್ ಸಮಥಿಂಗ್ ಇದೆ, 19.83 ಎಷ್ಟು ಇದೆ, ಕ್ಲೋಸ್ ಟು 20 ಅಲ್ಲಪ್ಪ, ಕ್ಲೋಸ್ ಟು 20 ಕಿಲೋಮೀಟರ್ಸ್. ಈಗ ಅಂದರೆ ನಾನು ಬನ್ನೂರಿಗೆ ಈ ಕಡೆ ಹೋದಾಗ ನನಗೆ ರೀಡಿಂಗ್ ಇದ್ದಿದೆ ಎಷ್ಟು 5.5 ಕಿಲೋಮೀಟರ್ಸ್. ಅಂದರೆ ಆ ಕಡೆಯಿಂದ ಬರುವಾಗ 15 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ. ಎಷ್ಟು 15 ಕಿಲೋಮೀಟರ್ಸ್. ಈ ಕಡೆಯಿಂದ 5 ಅಷ್ಟೇ, ಯಾಕೆಂದರೆ ಪಾಸಿಟಿವ್ ಮಾತಾಡಿದ್ದೆ. ಅಂದರೆ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಓಕೆ ಮಾಡಿದ್ದೆ. ಇವತ್ತು ದಿನವೇ ಸರಿಯಿಲ್ಲ, ಅರ್ಥ ದರಿದ್ರವಾದ ದಿನ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರರಲ್ಲೂ ನನ್ನ ಪರವಾಗಿ ಯಾವುದೂ ಇಲ್ಲ. ಇವತ್ತು ಗ್ರಹಗತಿಗಳು ನಂದು ಸರಿ ಇಲ್ಲ. ಈಗಿದ್ದರೂ ಕೂಡ ಬರೀ 5 ಕಿಲೋಮೀಟರ್ ಈ ಕಡೆಯಿಂದ ವಾಕ್ ಆಗಿದ್ದು. HT 8155 ಪೊಲೀಸ್, ಅದು ಪೊಲೀಸ್ ವ್ಯಾನಲ್ಲಿ ಹೇಳ್ತಾರೆ. ನಾನು ಬೈಕ್ ಹೋಯ್ತಲ್ಲ ಅದು. ನಾನು ಎಲ್ಲಿ ನಿಂತಿದ್ದೀನಿ ನೋಡಿ, ಇದಕ್ಕಿಂತ ಇಂದ ನಿಂತ್ಕೊಳ್ಳೋಕೆ ಕಷ್ಟ. ಇಲ್ಲಿ ಫುಟ್ಪಾತ್ ಇರೋದು ಅಲ್ಲಿ. ಆ್ಯಕ್ಚುಲಿ ನಾನು ನಿಂತಿರೋದು ಇಲ್ಲಿ. ಅಂದರೆ ಫುಟ್ಪಾತ್ ಒಳಗಡೆ ಫುಟ್ಪಾತ್ ಇನ್ನೂ 3 ಅಡಿ ಮುಂದೆ ಇದೆ. 3 ಇಲ್ಲ, ಸಾರಿ 2 ಅಡಿ ಅನ್ಕೊಳ್ರಪ್ಪ. ಅಲ್ಲಪ್ಪ ಹೈ ಬೀಮ್ ಬಿಡ್ತಾ ಇರೋದು. JU 3488 ಗಾಡಿಯಲ್ಲಿ ಹೋಗ್ತಾಯಿತ್ತು ನೋಡಿದ್ರು. ಹೈ ಬೀಮ್ ಬಿಡೋಕ್ಕೋಸ್ಕರ ರಾಂಗ್ ವೇನಲ್ಲಿ ಬಂದು ಜೀಬ್ರಾ ಕ್ರಾಸ್ನಲ್ಲಿ ಬಂದು ಎಲ್ಲೂ ರಾಂಗ್ ವೇಲ್ ಆಯ್ತಾವ ಅವನು. ಒಟ್ಟು ಇವಾಗ ಹತ್ತಿತ್ತಾಯ್ತು 15 ಕಿಲೋಮೀಟ್ರ್ ವಾಕ್ ಮಾಡಿದ್ಮೇಲೆ. ಅವ್ರು 15 ಕಿಲೋಮೀಟ್ರ್ ವಾಕ್ ಮಾಡ್ತಿದ್ದೆ. ಅದಕ್ಕೋಸ್ಕರ ದುಡ್ಡು ಕೊಟ್ಟವ್ರೆ ಅಲ್ಲಿ ನನಗೆ 300 ರೂಪೀಸ್ ಕೊಟ್ಟವ್ರೆ ಇವತ್ತು. ಸೊ ಆ ದುಡ್ಡು ಖರ್ಚು ಮಾಡ್ಕೊಳ್ಳಿ ಅಂತ. ಅಲ್ಲೊಬ್ಬ ಚಪ್ಪಲ್ ಹೋಗ್ಬಿಟ್ಟು ಯಾರಿಗೋ ಕೈ ಮುಗಿತಾವ. ಅವನು ಒಳಗೆ ಬರ್ತಾರದು ಬ್ಲೂ ಕಲರ್ ಟಿ ಶರ್ಟ್. ನಾನು ಬೆನ್ನಿಂದ ಬಂದವನು ಚರಕ್ ಅಂತ ಸೌಂಡ್ ಮಾಡ್ದೆ. ನಾನು ತಿರುಗಿ ನೋಡಿದೆ ಮೇಲೆ ಚಪ್ಪಲ್ ಬಿಟ್ಬಿಟ್ಟು ಕೈ ಮುಗಿತಾವನು ಯಾರಿಗೋ. ಅಲ್ಲಿ ಯಾವ ದೇವಸ್ಥಾನವೂ ಇಲ್ಲ. ಇಲ್ಲಿ ಚಪ್ಪಲ್ ಸ್ಲಿಪ್ಪರ್ ಬಿಟ್ಬಿಟ್ಟು ಆ ಕಡೆ ಎಲ್ಲ ತಿರ್ಕೊಂಡು ಕೈ ಮುಗಿದ. ಅದು ಯಾರ ಮುಗನ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಆ ಕಡೆಗೆ ಹೋಗ್ಬೇಕಿತ್ತು. ಈ ಕಡೆ ಬಂದಿದ್ದೇನಕ್ಕೆ ಅಂದರೆ ಅವತ್ತು ಅಮ್ಮ ಅಲ್ಲಿ ಚಪಾತಿ ಇಟ್ಟೋದಿಲ್ಲಲ್ಲ. ಖಂಡಿತ 100% ಚಪಾತಿ ಇಟ್ಟಿರಲ್ಲ ಅಲ್ಲಿ. ಸೊ ಸ್ಟಿಲ್ ಬರ್ತಾಯಿದ್ದೀನಿ ನೋಡೋದ. ಇಲ್ಲಿ ಬಂದರೂ ಹೋಗಿ ಬಂದಿರಲ್ಲ, ಇಲ್ಲ ಏನೂ ಇಟ್ಟಿಲ್ಲ, ಖಾಲಿ ಇದೆ. ಈಗ ನೆನೆ ಸಾಯಂಕಾಲ ಏನು ಗೊತ್ತಾಗೋರು ಎಷ್ಟು ಗಾಳಿ ಬರ್ತಾ ಬಿಸ್ತಾಯಿತ್ತು ಅಂದರೆ ನಾನು ಮರಾಗಿರ ಬಿದ್ದೋಗ್ಬಿಟ್ಟು ಅಂದರೆ ಹೆದರ್ಕೊಂಡು ಹೋಗಿ ಅಲ್ಲಿ ಮಲ್ಕೊಂಡಿದ್ದೀನಿ. ಜಾಗ ಇತ್ತಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಜೋರ ಗಾಳಿ ಬರ್ತಾ ಬಿಸ್ತಾಯಿತ್ತು ಸಾಯಂಕಾಲ. ಚೆವರ್ಲೈಟ್ ಬೀಚ್ ಜೋರ ಗಾಳಿ ಬರ್ತಾ ಬಿಸ್ತಾಯಿತ್ತು. 20 ಕಿಲೋಮೀಟ್ರ್. ಓಹೋ ಅಲ್ಲೊಬ್ಬ 2ನೇ ಬೆಂಚಲ್ಲಿ ಮನೆ ಗುರು. ಆಗಲೇ ಬಂದ್ಬಿಟ್ಟವನ ಒಬ್ಬ 2ನೇ ಬೆಂಚಲ್ಲಿ. ಬೆಳಿಗ್ಗೆ ಒಂದು ಐಸ್ ಕ್ರೀಮ್ ಬಾಕ್ಸ್ ಇಟ್ಟಿದ್ರು 1 ಲೀಟ್ರದು. ಕುತ್ಕೊಂಡು ಎತ್ತಲ್ಲಿ ಮೇಲೆ ಇಟ್ಟಿದ್ದೀನಿ, ವಾಶ್ ಮಾಡಬೇಕು ನೋಡೋದ. ನಾನು ಏನಾದ್ರು ತಿನ್ನಬೇಕು, ಆದರೆ ಚಾಟಿಂಗ್ ಮಾಡಬೇಕು, ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಅಪ್ಡೇಟ್ ಮಾಡಬೇಕು, ಆ ಕೆಲಸ ಮಾಡಬೇಕು ನೋಡೋದ. ತಿನ್ನೋಕ್ಕೆ ಏನು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ತಯಾರಿಲ್ಲ ನಾನು. ಬೇಡ, ಬೆಳಿಗ್ಗೆ ತಿಂದರೆ ಆಯಿತು. ಇಬ್ಬರು ಮನ್ಗಾರ ಗುರು. ಅದೆಲ್ಲೊಬ್ಬ ಶಿಲ್ಪಿ ಜ್ವರ ಹೊಡಿತಾನೆ. ಅದು ಮನ್ಗಿರೋ ಸ್ಟೈಲ್ ನೋಡಬೇಕು. ಅಯ್ಯೋ ಶಿವನೇ, ಹತ್ತಿರ ಬೆಟರ್. ಹೋದ್ರೆ ಏನು ಪ್ರಯೋಜನ ಇಲ್ಲ. ಬಿಕಾಸ್ ಕತ್ಲೆ ಹಾರಾಕೊಂಡು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಳು. ಯಾರೋ ತಿಂದೆಲ್ಲ ಬಿಸಾಡಿರೋದು. ನಾನ್ ವೆಜ್ ಅದು ಖಂಡಿತ. ನಾನ್ ವೆಜ್ ಅಂದರೆ ಇಲ್ಲಿ ಬರ್ತಲ್ಲ ಪಕ್ಕ ಬಾಬಾ ಅಳು ಮುಳು ಆ ಥರದ್ದು. 2 ಮನೆಗೆ ಚೆಂದ ಕೇಕ್ ಆ ಕಡೆ ಬಿದ್ದಿರೋದು. ಎಲ್ಲ ಬಾಯ್ತಲ್ವ ಇನ್ನೋಗ್ಬಿಟ್ಟು ನೋಡಿ. ಇಬ್ಬರದು ಒಂದೇ ಯುನೀಕ್ ಫೀಚರ್ ಏನಪ್ಪ ಅಂದರೆ ಕಾಲಲ್ಲಿ ಆಡಿಸ್ಕೊಂಡು ನಿಂತಿರೋದು. ಸೇಮ್ ಯುನೀಕ್ ಫೀಚರ್ ಅದು. ಅಲ್ಲಿ ಹೋಗ್ತಾವನು ಮಾತಾಡ್ತಾ ಇದ್ದರು. ಅಲ್ಲಿ ನಿಂತು ನಾವು ಬಸ್ಸಪ್ಪ. ನಾನು ಯಾವ್ಯಾವ ಕಡೆ ಹೋಗ್ತೀನಿ ಆ ಕಡೆನೇ ಬರ್ತಾವ. ಅವನು ಬಿಳಿ ಶರ್ಟ್ ಚಡ್ಡಿ ಎತ್ಕೊಂಡು ಪಾರ್ಕಲ್ಲಿ ಯಾರೂ ಇಲ್ಲ ಗುರು. ಅವ್ನು ಯಾರೂ ನೋಡಲ್ಲ. ಅವ ಸುಮ್ಮನೆ ನನ್ನ ಮುಂದೆ ಟೈಟಲ್ ಥೀಮ್ ಮತ್ತು ನಜರ್ಬಾದ್ ಟೈಟಲ್ ಥೀಮ್ ಕೂಡ ಆಗುತ್ತೆ. ಅದು ನನ್ನ ಕಣ್ಣು ಮುಂದೆ ಓಡಾಡೋದು, ಕಣ್ಣು ಹಾಕೋದು ಬೇರೆಯವ್ರಿಗೆ. ನನ್ನ ಕಣ್ಣು ಮುಂದೆನೇ ಬೇರೆಯವ್ರಿಗೆ ಕಣ್ಣು ಹಾಕೋದು, ಉಚ್ಕೊಳ್ಳೋದು, ಆ ಥರ ಕಣ್ಣು ಉಚ್ಕೊಳ್ಳೋದು. ಅವನು ಎಷ್ಟೊಂದು ಸರಿ ಫ್ಲ್ಯಾಶ್ ಮಾಡೋದು ನನಗೆ. ಅಂದರೆ ಸುಮ್ಮನೆ ಬೇಕಾಗತ್ತೆ. ನಾನು ಆ ಕಡೆ ತಿರುಗಿದ ತಕ್ಷಣ ಚಡ್ಡಿ ಬಿಟ್ಟು ತೋರಿಸೋದು, ಆ ಥರದ್ದೆಲ್ಲ ಮಾಡೋದು. ಅಂದರೆ ಸುಮ್ಮನೆ ನಾನು ನೋಡಲಿ ಅಂತ ಕೈ ಹ್ಯಾಂಡ್ ಜಾಬ್ ಮಾಡ್ತಿರ್ತಾನೆ. ಸಡನ್ನಾಗಿ ಏನೋ ಕೆಮ್ಮೋದು, ಅದನ್ನು ಸೌಂಡ್ ಮಾಡೋದು. ಯಾರೋ ಸೌಂಡ್ ಆಯ್ತಲ್ಲ ಅಂತ ಹಿಂದಕ್ಕೆ ತಿರುಗಿದ್ರೆ ಅಲ್ಲಿ ನಿಂತ್ಕೊಂಡು ಗುಚ್ಕೋತಾ ಇರ್ತಾನೆ. ಆ ಥರ ಮಾಡ್ತಾನೆ ಬಡ್ಡಿ ಮಗ. ಇದು ಟೀಮ್ ಮೈಸೂರು ಅವರು ಬಿಸಾಡಿರೋದು.
ಅವ್ರು ಬಿಸಾಡಿರೋದಲ್ಲ, ಅವರು ಗಿಡಗಳು ತಂದು ನೆಟ್ಟಿರೋಲ್ಲ, ಅದ್ರದ್ದೆಲ್ಲ ಕಿಚ್ಚಿ ಬಿಸಾಡಿರೋದು. ಇದು 4 ಕಡ್ಡಿಗಳು ಬಿದ್ದಾವೆ ಇಲ್ಲಿ. ನಾಯಿಗಳು ಒಂಚೂರು ಬೊಗಿಲ್ತಲ್ಲ, ಹಾಕೋ ಕಾಣಲ್ಲಪ್ಪ. ನನಗೆ ಎರಡು ಸೈಡ್ ಆಗ್ತಾಯಿಲ್ಲ, ನಾನು ನೋಡಿದ್ರೆ ಬಾಯ್ ಬಿಡ್ಕೋಬೇಕವು. ಸಂಧಿಗುಂದಿಯಿಂದೆಲ್ಲ ಜನ ಕಡಿತಾವ್ರೆ. ಇವಳು ಅನ್ನೋದು ಯಾವ ಸಂದಿಲಿಂದ ನನ್ನ ಕಣ್ಣಿಗೆ ಬಿದ್ದಿಲ್ಲ, ಈಗ ಈಚೆ ಕಡಿತಾವನೆ. ಅದು ಎಲ್ಲಿ ಬಚ್ಚಿಟ್ಕೊ ಕೂತಿದ್ನೋ ಗೊತ್ತಿಲ್ಲ. ಇದು ಯಾವುದೋ ಹೊಸ ಪ್ರತಿಭೆ ಗುರು. ಕೆಲ್ಸಕ್ಕೆ ಹೋಗು ಅಂದರೆ ಟಿ ವಿ ಗಿವಿ ಎಲ್ಲ ಹೊಡೆದಾಕ್ಬಿಡ್ತಾನಂತೆ. ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗು ಅಂದರೆ ಟಿ ವಿ ಹೊಡೆದಾಕ್ಬಿಡ್ತಾನಂತೆ. ಯಾರೋ ಒಬ್ಬ ಇನ್ಸ್ಟರ್ಟ್ ಹಾಕೊಂಡು ನನ್ನೇ ನೋಡ್ಕೊಂಡು ಬರ್ತಾ ಇದೆ. ಆ್ಯಕ್ಚುಲಿ ಈ ಕಡೆಗೆ ಬರ್ತಾ ಇದ್ದಾನೆ ಈಗ. ಸರ್ ಹೇಳಿ. ಬಂದೂರು ಸರ್. ಇಲ್ಲೇ ಕುತ್ಕೊಂಡಿದ್ದೆ. ಇವಾಗ ಸ್ವಲ್ಪ ಹೊತ್ತು ಬಂದೆ ಸರ್. ಹೋಗ್ತಿದ್ದೇನೆ ಆ್ಯಕ್ಚುಲಿ. ಪೊಲೀಸವರ ಗ್ಯಾರಂಟಿ. ಅಲ್ಲಿ ಎಷ್ಟು ಜನ ಮಾತಾಡಿಸ್ತಾರೆ ನೋಡೋದ. ನಾನೀಗ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಮಾತಾಡ್ತಾ ಇದ್ದೆ. ಯಾವುದೂ ಮಾತಾಡಿಸ್ತಿಲ್ಲ. ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕವರ್ ಆಗುತ್ತೆ ಅಂದ್ಕೊಳ್ತೀನಿ. ಅಟ್ಲೀಸ್ಟ್ ನೆರಳಂತೂ ಕವರ್ ಆಗಿರುತ್ತೆ. ಪೊಲೀಸೇ ವ್ಯಕ್ತಿ. ನಾನು ಆಗಲೇ ಅಂದ್ಕೊಂಡೆ, ಅಲ್ಲಿ ನಾನು ನೋಡ್ಕೊಬರ್ತಿದ್ದೆ. ಆಗಲೇ ಹೆದರಿಸ್ತಾ ಇರೋದು. ಅಂದರೆ ಈ ಜಾಗ ಬಿಟ್ಟು ಓಡೋಗ್ಲಿ ಅಂತ. ಅವನು ಪೇಮೆಂಟ್ ಮಾಡಿದ್ದಾನೆ ನಾನು ಬಹುಶಃ. ಗಿಮೆಂಟು ಈಗ ಆಲ್ರೆಡಿ ಏನೇನೋ ಎಡ್ವರ್ಟ್ಗಳು ಮಾಡ್ಕೊಂಡು ಇಡೀ ಡಿಪಾರ್ಟ್ಮೆಂಟ್ ಸಿಗಾಕೊಂಡಿದ್ದಾರೆ. ಸೊ ಹೀಗಾಗಿ ನನ್ನ ವಿರುದ್ಧ ಕೆಲಸ ಮಾಡೋದು ಅವ್ರಿಗೂ ಅವಶ್ಯಕತೆ ಇದೆ. ಇದೊಂಥರ ಹೆದರಿಸೋದು. ಇದು ಫೋನಲ್ಲಿ ಮಾತಾಡ್ತಾಯಿದ್ದ. ನಾನು ಆಗಲೇ ನೋಡಿದೆ. ಅಷ್ಟು ಸುಮಾರು ನಾನು ಸುತ್ತ ಇಲ್ಲೇ ರೌಂಡ್ ಆಗ್ತಾಯಿದ್ದೆ ಅವಯ್ಯ. ನನ್ನೇ ನೋಡ್ಕೊಂಡು ಫೋನಲ್ಲಿ ಏನೋ ಇನ್ಫಾರ್ಮ್ ಮಾಡ್ತಾವನು ಅವನು. ಹೆದರ್ಕೊಂಡು ಓಡೋಗ್ಲಿ ಅಂತ ಹೆದರಿಸ್ತಾ ಇರೋದು ಆ ಥರ. ಪೊಲೀಸೇ ಅವಯ್ಯ, ಖಂಡಿತ ಪೊಲೀಸ್. ಅವ್ನು ಫಿಟ್ನೆಸ್ ನೋಡಿದ್ರೆ ಆರಾಮ್ಸೆ ಹೇಳ್ಬೋದು. ಜೊತೆಗೆ ಅವನು ಪ್ರಶ್ನೆ ಮಾಡಿದ್ದು ನೋಡಿದ್ರು ಆರಾಮ್ಸೆ ಹೇಳ್ಬೋದು. ನೋಡೋದ ಅವ್ನು ಬೈಕ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಬಹುಶಃ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಕಡೆಯವ್ರು ಇರಬೇಕು. ಆ ಕಡೆಗೆ ಹೋದ, ನಜರ್ಬಾದ್ ಕಡೆಗೆ ಹೋದ, ಮೇಲ್ಗಡೆಗೆ ಹೋದ ಅಂತ. ಆ್ಯಕ್ಚುಲಿ ಒನ್ ಬೈ ಆ ಕಡೆಗೆ ಹೋಗಬೇಕು. ಆ ಕಡೆ ಹೋದರು. ಅದು ಪೊಲೀಸರ ಕಮಿಷನರ್ ಆಫೀಸ್ ಒಳಗೆ ಹೋಗಲಿಲ್ಲ ಬಹುಶಃ. ಇಲ್ಲ, ಕಮಿಷನರ್ ಆಫೀಸ್ ಒಳಗಡೆ ನಾನೇನು ತಪ್ಪು ಮಾಡಿದೆ. ಸ್ವಲ್ಪ ಮುಂದೆ ಹೋಗಿದ್ದೆ. ಕಮಿಷನರ್ ಆಫೀಸ್ ಗೇಟ್ ಕಾಣ್ತಾ ಇತ್ತು. ನಾನು ಕಮಿಷನರ್ ಆಫೀಸ್ ಗೇಟ್ ಕಡೆ ನೋಡಲಿಲ್ಲ. ಅವ್ನು ಮೇಲಕ್ಕೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ ನೋಡೋದು ಅಂದ್ಕೊಂಡಿದ್ದೆ. ಕಮಿಷನರ್ ಆಫೀಸ್ ಒಳಗಡೆ ಹೋಗ್ತಾರೆ. ಹಂಗೆಲ್ಲ CCB ಅವರಿದ್ದರೂ ಇರ್ಬೋದು, ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ನೈಟ್ ಟೈಮ್ ಪೊಲೀಸರು ಯಾರೂ ಅರೆಸ್ಟ್ ಮಾಡೋ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನನ್ನು ಈವರೆಗೆ ಪೊಲೀಸರು ಅರೆಸ್ಟ್ ಮಾಡಿರೋದು ಬರೀ ಸಾಯಂಕಾಲದ ಮಾತ್ರ. ಇಲ್ಲಿ ಆ್ಯಕ್ಚುಲಿ ವೀಡಿಯೋ ಕವರ್ ಆಗಿದ್ದು ಕ್ಲೀನಾಗಿ. ಇಲ್ಲಿ ಅಷ್ಟು ಜನ ಕೂತಿದ್ದಾರೆ ಗೊತ್ತಾ. ಒಬ್ಬ ಮಲ್ಗ ಅಚ್ಚುಕಟ್ಟ ಮಲ್ಕ ಇದ್ದೇ ಹೊಡಿತಾನೆ. ಆ ಕಡೆ ಲಾಸ್ಟಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ. ಅವನು ಕತೆ ಹೊಡಿತಾ ಇದ್ದಾನೆ. ಯಾರ್ದು ಎನ್ಕ್ವೈರಿ ಮಾಡಿಲ್ಲ, ನನ್ನೇನು ಎನ್ಕ್ವೈರಿ ಮಾಡಿರೋದು. ಆ್ಯಕ್ಚುಲಿ ನಾನು ಮಲಿಕೋಗ್ಬಿಡ್ಬೇಕಾಗಿದ್ದು ಜೊತೆಗೆ. ನಾನು ನಂಬರ್ 2 ಹೋಗಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಅಂತ. ಯಾಕೆಂದರೆ ಈ ಇಷ್ಟೊತ್ತಲ್ಲ ಚಕ್ಕಗಳು ಅವ್ರು ಇವರೆಲ್ಲ ಇರ್ತಾರೆ. ಇನ್ನೂ ಕತ್ಲೆ ಆದರೂ ಕಾಟ ಕೊಡೋರ್ದು ಏನು ಕಡಿಮೆ ಇಲ್ಲ. ಬಂದು ಚಡ್ಡಿ ಬಿಚ್ಕೊಂಡು ನಿಂತ್ಕೊಳ್ಳೋದು ಬೇಕಂತಾನೆ ಅದೆಲ್ಲ ಮಾಡ್ತಾರೆ ಬಡ್ಡಿ ಮಕ್ಕಳು.